ಹಲೋ ಮಕ್ಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಾಯ 13 ಭೌತಶಾಸ್ತ್ರದ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಇದರಲ್ಲಿ ಬರುವಂತಹ ಸ್ವಲ್ಪ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲಿಗೆ 2019ರಲ್ಲಿ ಕೇಳಿದಂತಹ ಪ್ರಶ್ನೆ. ಮೊದಲ ಪ್ರಶ್ನೆ, ಸರಳ ವಿದ್ಯುತ್ ಮೋಟಾರಿನ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನ ಗುರುತಿಸಿ. ಒಡಕುಂಗುರ ಕೇಳಿದ್ರು, ಹಾಗೆ ಕುಂಚಗಳು ಅಂತ ಕೇಳಿದ್ರು. ಕುಂಚಗಳು ಇದು, ಒಡಕುಂಗುರ ಇಲ್ಲಿ ಅಲ್ವಾ. ಬ್ರಷ್, ಕುಂಚಗಳು ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಇದಕ್ಕೆ ಬ್ರಷ್ ಅಂತ ಹೇಳ್ತಾರೆ. ಮತ್ತೆ ಇದು ಸ್ಪ್ಲಿಟ್ ರಿಂಗ್. ಸೊ ಇದರ ಚಿತ್ರ ಇಂಪಾರ್ಟೆಂಟ್, ಪ್ರತಿ ಸಲ ನಿಮ್ಗೆ ಈಗ ನೋಡ್ಲಿಕ್ಕೆ ಸಿಗ್ಬಹುದು. ಪ್ರತಿ ಸಲ ಈ ಪ್ರಶ್ನೆ ಬಂದಿರ್ತದೆ, ಈಗ ರಿಪೀಟ್ ಆಗ್ತಾ ಇರ್ತದೆ. ಹಾಗಾಗಿ ಚಿತ್ರ ನೀವು ಕಲ್ತಿರ್ತೀರಿ ಅಂತ ಹೇಳಿ ಭಾವಿಸ್ತೇನೆ. ಚಿತ್ರಗಳು ಯಾರೆಲ್ಲ ಕಲೀಲಿಲ್ಲ ಅವರೊಮ್ಮೆ ಎಲ್ಲ ಎಕ್ಸಾಮ್ಗಿಂತ ಮುಂಚೆ ಚಿತ್ರಗಳನ್ನ ತರೋ ಮಾಡಿಕೊಂಡು ಹೋಗಿ. ಸೊ ಯಾವುದೇ ಚಿತ್ರ ಬಂದ್ರು ಕೂಡ ನೀವು ಚಿತ್ರ ಮಾಡ್ಲಿಕ್ಕೆ ರೆಡಿ ಇರಬೇಕು. ಯಾಕೆ ಹೇಳಿದ್ರೆ ಮುಂಚೆ 16 ಮಾರ್ಕಿನ ಚಿತ್ರಗಳು ಬರ್ತಾ ಇತ್ತು, ಈಗ ಅದಕ್ಕಿಂತ ಕಡಿಮೆ ಇರಬಹುದು. ಆದ್ರೆ ಅಟ್ಲೀಸ್ಟ್ ಒಂದು 3 ರಿಂದ 4 ಚಿತ್ರಗಳು ಏನಾಗ್ತದೆ ಬರ್ತದೆ ನಿಮ್ಗೆ. ಓಕೆ, ಎರಡನೇ ಪ್ರಶ್ನೆಗೆ ಹೋಗೋಣ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಹ್ರಸ್ವ ಮಂಡಲ ಹೇಗೆ ಉಂಟಾಗುತ್ತೆ ವಿವರಿಸಿ. ಈ ಸಂದರ್ಭದಲ್ಲಿ ಫ್ಯೂಸ್ ನ ಕಾರ್ಯವೇನು? ಓವರ್ಲೋಡ್ ಉಂಟಾಗುವ ಸಂದರ್ಭಗಳು. ಓವರ್ಲೋಡ್ ಅಂತ ಹೇಳಿದಾಗ ಹೆಸರೇ ಹೇಳ್ತದೆ, ಓವರ್ ಅಂತ ಹೇಳಿದ್ರೆ ಹೆಚ್ಚು, ಲೋಡ್ ಆಗುವಂತಹದ್ದು, ತುಂಬಾ ಲೋಡ್ ಆಗುವಂತಹದ್ದು. ನೋಡಿ, ಓವರ್ಲೋಡ್ ನಲ್ಲಿ ಉಂಟಾಗುವ ಸಂದರ್ಭಗಳು. ಒಂದು, ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಸಂಪರ್ಕಕ್ಕೆ ಬಂದಾಗ. ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಅಂತ ಹೇಳಿ 2 ವೈರ್ ಇರ್ತದೆ. ಆ ವೈರ್ಗಳು ಸಂಪರ್ಕಕ್ಕೆ ಬಂದಾಗ ಏನಾಗ್ತದೆ? ಓವರ್ ಲೋಡ್ ಉಂಟಾಗ್ತದೆ. ಮತ್ತೊಂದು, ಒಂದೇ ಸಾಕೆಟ್ಗೆ ಹಲವು ಉಪಕರಣಗಳನ್ನ ಜೋಡಿಸಿದಾಗ. ಮನೆಯಲ್ಲಿ ಸಾಕೆಟ್ ಇರ್ತದಲ್ವಾ, ಆ ಸಾಕೆಟ್ಗೆ ಎಲ್ಲಾ ಇದನ್ನ ಏನು ಉಪಕರಣಗಳನ್ನ ಜೋಡಿಸಿದ್ರೆ, ನೀವು ಚಾರ್ಜ್ ಮಾಡ್ತಾ ಇದ್ದೀರಿ, ಫ್ರಿಡ್ಜ್ ಕೂಡ ಅದೇ ಸಾಕೆಟ್ಗೆ ಹಾಕಿದ್ದಾರೆ, ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಏನು ವಿದ್ಯುತ್ ಉಪಕರಣಗಳೇನಿದೆ ಅದನ್ನ ಒಂದೇ ಸಾಕೆಟ್ಗೆ ಹಾಕಿದಾಗ ಏನಾಗ್ತದೆ? ಹೆಚ್ಚು ಕರೆಂಟ್ ಅನ್ನ ಅದು ಎಳಿತದೆ. ಆಗ ಏನಾಗ್ತದೆ? ಓವರ್ಲೋಡ್ ಉಂಟಾಗ್ತದೆ. ಮೂರನೇದು, ನಿಗದಿತಕ್ಕಿಂತ ಹೆಚ್ಚಿನ ವಿಭವಾಂತರ ಉಂಟಾದಾಗ, ವೋಲ್ಟೇಜ್ ಹೆಚ್ಚು ಹರಿದು ಬಂದಾಗ ಕೂಡ ಏನಾಗ್ತದೆ? ಓವರ್ಲೋಡ್ ಉಂಟಾಗ್ತದೆ. ನೆಕ್ಸ್ಟ್ ಒನ್, ಹ್ರಸ್ವಮಂಡಲ. ಹ್ರಸ್ವಮಂಡಲ ಅಂತ ಹೇಳಿದ್ರೇನು? ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ನಲ್ಲಿ, ಅದನ್ನೇ ಹ್ರಸ್ವಮಂಡಲ ಅಂತ ಹೇಳುದು. ಸಜೀವ ಮತ್ತು ತಟಸ್ಥ ತಂತಿಗಳು ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿ ಹಠಾತ್ತಾಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗುವುದನ್ನ ಹ್ರಸ್ವಮಂಡಲ ಅಂತ ಹೇಳ್ತಾರೆ. ಏನಾಗ್ತದೆ? 2 ವೈರ್ಗಳು. ಯಾವುದೆಲ್ಲ 2 ವೈರ್ಗಳು? ಸಜೀವ ಮತ್ತು ತಟಸ್ಥ ತಂತಿಗಳು. ಸಜೀವ ಮತ್ತು ತಟಸ್ಥ ತಂತಿಗಳು ಸಂಪರ್ಕಕ್ಕೆ ಬಂದು ಅದರ ಹೊರಗಿನ ಇನ್ಸುಲೇಷನ್ ಹೋಗಿ ಅದೇನಾದ್ರೂ ಏನು ಒಂದಕ್ಕೊಂದು ಸಂಪರ್ಕ ಉಂಟಾದಾಗ ಅಲ್ಲಿ ಏನಾಗ್ತದೆ? ವಿದ್ಯುತ್ ಪ್ರವಾಹ ಹೆಚ್ಚಾಗಿ ಹರಿತದೆ. ಅದನ್ನ ಏನಂತ ಹೇಳ್ತಾರೆ? ಹ್ರಸ್ವಮಂಡಲ ಅಂತ ಹೇಳ್ತಾರೆ. ಮತ್ತೆ ಈ ಸಂದರ್ಭದಲ್ಲಿ ಫ್ಯೂಸ್ ನ ಕಾರ್ಯವೇನು? ಮಂಡಲದಲ್ಲಿ ಹೆಚ್ಚಾದ ಪ್ರಮಾಣದ ವಿದ್ಯುತ್ ಪ್ರವಾಹದಿಂದ ಉಂಟಾಗುವ ತಾಪವು ಫ್ಯೂಸ್ ನ ತಂತಿಯನ್ನ ಕರಗಿಸುತ್ತದೆ. ಇದರಿಂದಾಗಿ ಮಂಡಲದಲ್ಲಿ ಹೆಚ್ಚಿನ ಸಂಪರ್ಕ ಕಡಿತಗೊಂಡು ವಿದ್ಯುತ್ ಪ್ರವಾಹ ನಿಂತು ಹೋಗ್ತದೆ. ಫ್ಯೂಸ್ ನ ಕಾರ್ಯ ಏನು ಅಂತ ಗೊತ್ತಿರಬಹುದು ನಿಮ್ಗೆ. ಫ್ಯೂಸ್ ನಲ್ಲಿ ಒಂದು ವೈರ್ ಇರ್ತದೆ, ಆಯ್ತಾ? ಈ ವೈರ್ ಹೆಚ್ಚು ಕರೆಂಟ್ ಬಂದ ತಕ್ಷಣ ಕರಗಿ ಹೋಗ್ತದೆ. ಕರಗಿ ಹೋಗುವಾಗ ಏನಾಗ್ತದೆ? ಈ ವೈರ್ ಇಲ್ಲಿ ಬ್ರೇಕ್ ಆಗ್ತದೆ. ವೈರ್ ಏನಾಗ್ತದೆ? ಬ್ರೇಕ್ ಆಗ್ತದೆ. ಅಂದರೆ ನಮ್ಮ ವಿದ್ಯುತ್ ಮಂಡಲ ಏನಾಗ್ತದೆ? ವಿದ್ಯುತ್ ಸಂಪರ್ಕ ಕಡಿತಗೊಳ್ತದೆ. ಈ ವೈರ್ ಬ್ರೇಕ್ ಆದ ತಕ್ಷಣ ಏನಾಗ್ತದೆ? ವಿದ್ಯುತ್ ಸಂಪರ್ಕ ಕಡಿತಗೊಳ್ತದೆ. ಸೊ ಹಾಗಾಗಿ ಹೆಚ್ಚು ಕರೆಂಟ್ ಬಂದದ್ದು ಹರಿದು ಹೋಗುವುದಿಲ್ಲ, ಮತ್ತೆ ಮನೆಯಲ್ಲಿರುವ ಬೇರೆ ಉಪಕರಣಗಳು ಹಾಳಾಗುವುದಿಲ್ಲ. ಸೊ ಅದು ವಿದ್ಯುತ್ ಫ್ಯೂಸ್ ನ ಏನು ಕಾರ್ಯ. ನೆಕ್ಸ್ಟ್ ಪ್ರಶ್ನೆ, ಕಾಂತೀಯ ಬಲರೇಖೆಗಳ ಗುಣಗಳನ್ನ ತಿಳಿಸಿ. ಕಾಂತೀಯ ಬಲರೇಖೆಗಳನ್ನ ಕಲ್ತಿರ್ತೀರಿ, ಅವುಗಳ ಗುಣಲಕ್ಷಣಗಳು. ಇದು ಕೂಡ ಪ್ರತಿ ಸಲ ರಿಪೀಟ್ ಆಗುವಂತಹ ಪ್ರಶ್ನೆ. ನೋಡಿ, ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತದೆ. ಏನು? ಕಾಂತೀಯ ಬಲರೇಖೆ ದಂಡಕಾಂತದ ಸುತ್ತಲೂ ಅಲ್ವಾ, ನಾರ್ತ್ ಸೌತ್, ಇಲ್ಲಿಂದ ಹೊರಟು ಇಲ್ಲಿಗೆ ಉತ್ತರದಿಂದ ಉತ್ಸರ್ಜಿತವಾಗಿ ಎಲ್ಲಿಂದ ವಿಲೀನಗೊಳ್ತದೆ? ದಕ್ಷಿಣದಲ್ಲಿ ವಿಲೀನಗೊಳ್ತದೆ. ಮತ್ತೆ ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಧ್ರುವದಲ್ಲಿ ಹೆಚ್ಚು. ಎಲ್ಲಿ? ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿ ಹೆಚ್ಚಾಗಿರ್ತದೆ ಕಾಂತೀಯ ಬಲರೇಖೆಗಳ ಏನು ಸಾಂದ್ರತೆ. ಮತ್ತೊಂದು, ಕಾಂತೀಯ ಬಲರೇಖೆಗಳು ಒಂದಕ್ಕೊಂದು ಛೇದಿಸುವುದಿಲ್ಲ. ಅಂದ್ರೆ ಇಲ್ಲಿಂದ 2 ತಂತಿಗಳು ಅಂದ್ರೆ ಕಾಂತ ಬಲರೇಖೆಗಳಿದ್ರೆ
ಅದು ಎಲ್ಲಿ ಕೂಡ ಒಂದರಿಂದ ಇನ್ನೊಂದಕ್ಕೆ ಏನಾಗುವುದಿಲ್ಲ, ಛೇದಿಸುವುದಿಲ್ಲ, ಕಟ್ ಮಾಡುವುದಿಲ್ಲ, ಅಂದ್ರೆ ಒಂದರ ಮೇಲಿನೊಂದು ಹರಿದು ಹೋಗುವುದಿಲ್ಲ, ಅಷ್ಟೇ ಸಮಾಂತರವಾಗಿರ್ತದೆ. ಅದರ ನಡುವಿನ ಗ್ಯಾಪ್ ಇರ್ತದಲ್ವಾ, ಎರಡು ಬಲರೇಖೆಗಳ ನಡುವಿನ ಗ್ಯಾಪ್ ಏನಾಗಿರ್ತದೆ, ಒಂದೇ ಲೆಕ್ಕ ಇರ್ತದೆ, ಸಮಾಂತರವಾಗಿರ್ತದೆ ಅಂತ ಕೂಡ ಬರಿಬಹುದು ನೀವು. ಆಯ್ತಾ. ನೆಕ್ಸ್ಟ್, ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ, ಅಂದ್ರೆ ಒಂದು ಲೂಪ್ ಸಿಸ್ಟಮ್ ನಲ್ಲಿ ಒಳಗೊಂಡಿದೆ. ಹಾಗೆಯೇ ಕಾಂತದಿಂದ ದೂರ ಸರಿದಂತೆ ಅವುಗಳ ಆಕರ್ಷಣ ಬಲ ಏನಾಗ್ತದೆ, ಕಡಿಮೆ ಆಗ್ತದೆ. ಕಾಂತದಿಂದ ದೂರ 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 ಹೋದಾದಂತೆ ಏನಾಗ್ತದೆ, ಕಾಂತ ಕ್ಷೇತ್ರ ಕಡಿಮೆ ಆಗ್ತದೆ. ಕಾಂತ ಕ್ಷೇತ್ರ ಹೆಚ್ಚಾದಂತೆ ಅವುಗಳ ಆಕರ್ಷಣ ಬಲ ಕೂಡ ಏನಾಗ್ತದೆ, ಕಡಿಮೆ ಆಗ್ತದೆ. ಸೊ ಇವಿಷ್ಟು ಕಾಂತೀಯ ಬಲರೇಖೆಗಳ ಗುಣಗಳು. ನೆಕ್ಸ್ಟ್ ನೋಡಿ, 2019ರಲ್ಲಿ ಪೂರಕ ಪರೀಕ್ಷೆಯಲ್ಲಿ ಕೇಳಿದಂತ ಇನ್ನೊಮ್ಮೆ ಅದೇ ಪ್ರಶ್ನೆಯನ್ನ ಕೇಳಿದ್ದಾರೆ. ಸರಳ ಮೋಟಾರಿನ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನ ಗುರುತಿಸ್ಲಿಕ್ಕೆ ಕೇಳಿದ್ದಾರೆ. ಕುಂಚಗಳು ಮತ್ತು ವಿದ್ಯುತ್ ಕೋಶ. ಇಲ್ಲಿ ಕುಂಚಗಳು ನಾವು ನೋಡಿರ್ಬೋದು, ಇದು ವಿದ್ಯುತ್ ಕೋಶ ಆಗಿರ್ತದೆ, ಇದು ವಿದ್ಯುತ್ ಕೋಶ. ಓಕೆ, ಹಾಗಾದ್ರೆ ನಾವು ಮೂರನೇ ಪ್ರಶ್ನೆಗೆ ಹೋಗೋಣ. ಮತ್ತೆ 2020ರ ಎಕ್ಸಾಮ್ ಇದು. ಕೊಟ್ಟಿರುವ ಚಿತ್ರವನ್ನ ಗಮನಿಸಿ. ಚಿತ್ರಕ್ಕೆ ಸಂಬಂಧಿಸಿದ ಪ್ರಯೋಗಗಳನ್ನ ಕೈಗೊಂಡಾಗ ಸುರುಳಿಯಲ್ಲಿ ಯಾವ ವಿಧದ ವಿದ್ಯುತ್ ಪ್ರವಾಹ ಪ್ರೇರೇಪಿತವಾಗುತ್ತದೆ? ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ. ಏನಾಗ್ತದೆ, ಒಂದು ಸೊಲನಾಯ್ಡ್ ತರ, ಒಂದು ಇದಕ್ಕೆ ಏನು ಸಿಲಿಂಡರ್ನ ಆಕೃತಿಗೆ ಒಂದು ಏನ್ ಮಾಡಿದ್ದಾರೆ, ತಂತಿಯನ್ನ ಸುತ್ತಿದ್ದಾರೆ, ಅದನ್ನ ಗ್ಯಾಲ್ವನೋಮೀಟರ್ಗೆ ಕನೆಕ್ಟ್ ಮಾಡಿದ್ದಾರೆ. ಅದ್ರೊಳಗೆ ದಂಡಕಾಂತವನ್ನ ಹಾಕ್ತಾ ಇದ್ದಾರೆ. ನೋಡಿ, ಇಲ್ಲಿ ದಂಡಕಾಂತ ಕಾಣ್ತಾ ಇರಬಹುದು. ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ ಅಲ್ವಾ. ಇದ್ರೊಳಗೆ ಏನ್ ಹಾಕ್ತಾ ಇದ್ದಾರೆ, ದಂಡಕಾಂತವನ್ನ ಒಳಗೆ ಆ ಸಿಲಿಂಡರ್ನ, ಟೊಳ್ಳು ಸಿಲಿಂಡರ್ನ ಒಳಗೆ ಹೊಕ್ಕಿಸ್ತಾ ಇದ್ದಾರೆ. ಈಗ ಏನು, ಕಾರಣ ಕೊಡಿ. ಏನಾಗ್ತದೆ ಇಲ್ಲಿ ಪರ್ಯಾಯ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಸಣ್ಣದಾಗಿ ಏನಾಗ್ತದೆ, ಅಲ್ಲಿ ಗ್ಯಾಲ್ವನೋಮೀಟರ್ ನಲ್ಲಿ ಜಿ ಅಂತ ಕೊಟ್ಟಿರುವುದು ಕಾಣ್ತಾ ಇರಬಹುದು ನಿಮ್ಗೆ ಚಿತ್ರ. ಜಿ ಅಂತ ಇರುವುದು ಗ್ಯಾಲ್ವನೋಮೀಟರ್. ಇಲ್ಲಿ ಏನಾಗ್ತದೆ, ಇದು ಉಂಟಲ್ಲ ಗ್ಯಾಲ್ವನೋಮೀಟರ್ ನ ಸೂಚಕ ಏನಿದೆಲ್ಲ, ಅದರ ಮುಳ್ಳು ಏನಿದೆಲ್ಲ, ಅದು ಸ್ವಲ್ಪ ವಿಚಲನೆಗೊಳ್ತದೆ. ಹೀಗೆ ಬಂದು ಹೀಗೆ ಬರ್ತದೆ. ಆಯ್ತಾ. ಸೊ ಆ ವಿಚಲನೆಗೊಳ್ಳುವುದಕ್ಕೆ ಕಾರಣ ಏನು, ಅಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗಿದೆ ಅಂತ ಹೇಳಿ. ನೋಡಿ, ವಿದ್ಯುತ್ ಪ್ರವಾಹ ಉಂಟಾಗ್ಲಿಕ್ಕೆ ನಾವಲ್ಲಿ ವಿದ್ಯುತ್ ಕೋಶವನ್ನ ಹಾಕ್ಲಿಲ್ಲ, ಬಟ್ ಸ್ಟಿಲ್ ಏನಾಗ್ತಾ ಇದೆ, ನೀವು ದಂಡಕಾಂತವನ್ನ ಅದರೊಳಗೆ ಹೊಕ್ಕಿಸಿದಾಗ ಅಲ್ಲಿ ಏನಾಗ್ತಾ ಉಂಟು, ವಿದ್ಯುತ್ ಉತ್ಪಾದನೆ ಆಗ್ತಾ ಉಂಟು ಅಲ್ವಾ. ಸೊ ಇದನ್ನೇ ಏನಂತ ಹೇಳುದು, ಪರ್ಯಾಯ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತೆ ಕಾಂತವನ್ನು ಸುರುಳಿಯೊಳಗೆ ತೂರಿದಾಗ ಹಾಗೂ ಹೊರತೆಗೆದಾಗ ಗ್ಯಾಲ್ವನೋಮೀಟರ್ ನ ಸೂಚಕವು ವಿರುದ್ಧ ದಿಕ್ಕಿನಲ್ಲಿ ವಿಚಲನೆ ಹೊಂದುತ್ತದೆ. ನೀವು ಹಾಕುವಾಗ ಒಂದು ಕಡೆ ವಿಚಲನೆಗೊಂಡ್ರೆ ತೆಗೆಯುವಾಗ ಇನ್ನೊಂದು ಕಡೆ ವಿಚಲನೆ ಹೊಂದುತ್ತದೆ. ಅಂದ್ರೆ ಇಲ್ಲಿ ಎರಡು ದಿಕ್ಕುಗಳಲ್ಲಿ ಏನಾಗ್ತದೆ, ಹಾಕುವಾಗ ಒಂದು ದಿಕ್ಕಿನಲ್ಲಿ ವಿದ್ಯುತ್ ಹರಿತದೆ, ತೆಗೆಯುವಾಗ ಇನ್ನೊಂದು ದಿಕ್ಕಿನಲ್ಲಿ ವಿದ್ಯುತ್ ಹರಿತದೆ ಅಂತ ಹೇಳುವುದು ಅದಕ್ಕೊಂದು ಕಾರಣ. ಓಕೆ, ನೆಕ್ಸ್ಟ್ ಚಿತ್ರ ನೋಡಿ. ಆಗ ವಿದ್ಯುತ್ ಮೋಟಾರ್ ಇದ್ದು ಚಿತ್ರ ಕೇಳಿದ್ರು. ಈಗ ಸರಳ ವಿದ್ಯುತ್ ಜನಕದ ಚಿತ್ರ ಬರೆಯಿರಿ. ಈ ಕೆಳಗಿನ ಭಾಗಗಳನ್ನ ಗುರುತಿಸಿ. ಕುಂಚಗಳು ಮತ್ತು ಉಂಗುರಗಳು. ಇದರಲ್ಲಿ ಉಂಗುರ ಮತ್ತು ಕುಂಚವನ್ನ ನೀವೇನ್ ಮಾಡ್ಬೇಕು, ಗುರುತಿಸ್ಬೇಕು. ಸೊ ಕುಂಚಗಳು ಇದೆ ಅಲ್ವಾ, ಇದು ಬ್ರಷ್, ಇದು ಕುಂಚ. B1 ಮತ್ತು B2ಗಳು ಕುಂಚ. ಇದು ಮತ್ತೆ R1 ಮತ್ತು R2 ಏನಾಗಿದೆ, ಇದು ಉಂಗುರ, ಉಂಗುರಗಳು. ಓಕೆ, ಸೊ ಇದಿಷ್ಟು ಎರಡನೇ ಪ್ರಶ್ನೆಗೆ. ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ, ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನ ದಿಕ್ಸೂಚಿಯನ್ನು ಉಪಯೋಗಿಸಿ ನೀವು ಹೇಗೆ ಗುರುತಿಸುವಿರಿ? ವಿವರಿಸಿ. ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನ ಬರೆಯಿರಿ. ನೋಡಿ, ಇಲ್ಲಿ ಎರಡು ಪ್ರಶ್ನೆ ಕೇಳಿದ್ದಾರೆ. ಇದು ಹೆಚ್ಚಾಗಿ 4 ಮಾರ್ಕಿಗೆ ಕೇಳಿರಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಮಾರ್ಕ್ ಕೊಡ್ಲಿಲ್ಲ ಅಲ್ಲಿ. ನೋಡಿ, ಬಲರೇಖೆಗಳನ್ನ ಗುರುತಿಸುವ ವಿಧಾನ, ಹೇಗೆ ಬಲರೇಖೆಯನ್ನ ಗುರುತಿಸಬಹುದು ಅಂತ ಹೇಳಿ ಅದನ್ನು ನಾವು ಬರಿಬೇಕು, ವಿವರವನ್ನ ಬರಿಬೇಕು, ಪ್ರಯೋಗದ ವಿವರವನ್ನ ಬರಿಬೇಕು. ಡ್ರಾಯಿಂಗ್ ಹಾಳೆಯ ಮೇಲೆ ಒಂದು ದಂಡಕಾಂತವನ್ನ ಇರಿಸಿ. ಓಕೆ, ಒಂದು ಪೇಪರ್ ತಗೊಳ್ಬೇಕು ಅಥವಾ ಡ್ರಾಯಿಂಗ್ ಹಾಳೆ ತಗೊಳ್ಬೇಕು. ಅಲ್ಲಿ ಏನ್ ಮಾಡ್ಬೇಕು, ಒಂದು ದಂಡಕಾಂತವನ್ನ ಇರಿಸ್ಬೇಕು. ಅದನ್ನ ನಾರ್ತ್ ಮತ್ತು ಸೌತ್ ಪೋಲ್ ಅಂದ್ರೆ ಉತ್ತರ ಮತ್ತು ದಕ್ಷಿಣ ಧ್ರುವವನ್ನ ಗುರುತಿಸ್ಬೇಕು. ಅನಂತರ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನ ಇರಿಸಿ. ಇಲ್ಲಿ ಒಂದು ದಿಕ್ಸೂಚಿಯನ್ನ ಇರಿಸ್ಬೇಕು. ಅದೇನಾಗ್ತದೆ, ಎರಡು ತುದಿಗಳನ್ನ ಗುರುತು ಮಾಡಬೇಕು. ದಿಕ್ಸೂಚಿಯ ಏನು ಎರಡು ತುದಿಗಳು ಅಂದ್ರೆ ಯಾವ ಕಡೆಗೆ ಅದ್ರ ದಿಕ್ಸೂಚಿಯ ಮುಖ ತೋರಿಸ್ತಾ ಉಂಟು ಅಲ್ಲಿಗೆ ಗುರುತು ಮಾಡ್ಬೇಕು. ಅನಂತರ ಉತ್ತರ ತುದಿಯಲ್ಲಿ ಗುರುತು ಮಾಡಿದ ಬಿಂದುವಿನಲ್ಲಿ ದಿಕ್ಸೂಚಿಯ ದಕ್ಷಿಣ ತುದಿ ಬರುವಂತೆ ಅಂದ್ರೆ ಇನ್ನೊಮ್ಮೆ ಅಲ್ಲಿ ಇಡ್ಬೇಕು ದಕ್ಷಿಣ ತುದಿ. ಆಗ ಅದು ಹೀಗೆ ತೋರಿಸ್ತದೆ ದಿಕ್ಸೂಚಿ. ಮತ್ತೆ ಅದೇ ಪಾಯಿಂಟ್ಗೆ ಅದರ ದಕ್ಷಿಣ ತುದಿ ಬರುವಂತೆ ಹಾಗದು ಹೀಗೆ ತೋರಿಸ್ತದೆ. ಅದೇ ರೀತಿ ಇನ್ನೊಂದು ಇಲ್ಲಿ ಇಡುವಂತಹದ್ದು, ಹಾಗದು ಏನು ಇಲ್ಲಿ ತೋರಿಸ್ತದೆ. ಅಂದ್ರೆ
ಹೀಗೆ ಬರ್ತದೆ. ಏನಾಗ್ತದಂತ ಹೇಳಿದ್ರೆ ಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳು ಉತ್ತರದಿಂದ ಉತ್ಸರ್ಜಿತಗೊಂಡು ದಕ್ಷಿಣದ ತುದಿಯವರೆಗೆ ಬರುವ ಹಾಗೆ ನಮಗೆ ಕಾಣ್ತದೆ ಅಂತ. ನಂತರ ದಿಕ್ಸೂಚಿಯ ಉತ್ತರ ತುದಿಯಲ್ಲಿ ಗುರುತು ಮಾಡಿದ ಬಿಂದುವಿನಲ್ಲಿ ದಕ್ಷಿಣ ತುದಿ ಬರುವಂತೆ ಇರಿಸಿ ಪುನಃ ತುದಿಗಳನ್ನು ಗುರುತಿಸಬೇಕು. ಇದೇ ರೀತಿ ಪುನರಾವರ್ತಿಸುತ್ತಾ ಹೋದಂತೆ ದಿಕ್ಸೂಚಿಯ ಉತ್ತರ ತುದಿಯು ಕಾಂತದ ದಕ್ಷಿಣ ತುದಿಗೆ ಸೇರುತ್ತದೆ. ಗುರುತು ಮಾಡಿದ ಬಿಂದುಗಳನ್ನ ಸೇರಿಸಿ ಕಾಂತೀಯ ಬಲರೇಖೆ ಏನಾಗ್ತದೆ ಉಂಟಾಗ್ತದೆ. ಈ ರೇಖೆಗಳನ್ನೇ ನಾವೇನಂತ ಹೇಳ್ತೇವೆ, ಕಾಂತೀಯ ಬಲರೇಖೆಗಳು ಅಂತ ಹೇಳ್ತೇವೆ. ಇದನ್ನ ಕಾಂತದ ಇನ್ನೊಂದು ಬದಿ ಅಥವಾ ಭಿನ್ನ ಸ್ಥಾನದಲ್ಲಿಟ್ಟು ಪುನರಾವರ್ತಿಸಿದಾಗ ಕಾಂತೀಯ ಬಲರೇಖೆಗಳ ಆವೃತ ಜಾಲ ಉಂಟಾಗ್ತದೆ. ಆವೃತ ಜಾಲ ಅಂತ ಹೇಳಿದ್ರೆ ಇದು ಈ ರೀತಿ ಉಂಟಾಗುವುದನ್ನು ಏನಂತ ಹೇಳ್ತಾರೆ, ಆವೃತ ಜಾಲ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ, ಇನ್ನೊಮ್ಮೆ ನಾನು ಡಿಸ್ಕಸ್ ಮಾಡ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಗೆ ಹೋಗೋಣ. ಸೆಪ್ಟೆಂಬರ್ 2020 ಆದಂತಹದ್ದು. ಆ ವರ್ಷ ಎಕ್ಸಾಮ್ ಲೇಟ್ ಆಗಿತ್ತು, ಕೊರೋನಾದ ವರ್ಷ. ಸೊ ಹಾಗಾಗಿ ಏನಾಯ್ತು, ಪೂರಕ ಪರೀಕ್ಷೆ 2020 ಸೆಪ್ಟೆಂಬರ್ ನಲ್ಲಿ ನಡೆಯಿತು. ಹಾಗಾಗಿ ನೋಡಿ, ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ. ಚಿತ್ರವನ್ನ ಗಮನಿಸಿ. ಪಿ ಮತ್ತು ಕ್ಯೂ ಗಳು ಪ್ರತಿನಿಧಿಸುತ್ತಿರುವ ಕಾಂತ ಧ್ರುವಗಳು ಕ್ರಮವಾಗಿ ಏನಾಗ್ತಾ ಉಂಟು, ಪಿ ಮತ್ತು ಕ್ಯೂ ತೋರಿಸ್ತಿರುವ ಕಾಂತ ಇದು ಅಂತ ಹೇಳಿ ನೋಡಿ. ದಕ್ಷಿಣ ಎಸ್, ದಕ್ಷಿಣ ಉತ್ತರ, ಹಾಗೆ ದಕ್ಷಿಣದ ಉತ್ತರ, ಹಾಗೆ ಉತ್ತರ ದಕ್ಷಿಣ, ಉತ್ತರ ಹಾಗೂ ಉತ್ತರ, ದಕ್ಷಿಣ ಹಾಗೂ ಉತ್ತರ. ಸೊ ಅದು ಏನಾಗಿದೆ ಏನಾಗಿದೆ ಅಂತ ಹೇಳ್ಬಹುದಾ? ನೋಡಿ, ಎರಡು ಕಡೆಗಳಲ್ಲಿ ಕೂಡ ವಿಲೀನಗೊಳ್ತಾ ಉಂಟು ಅಲ್ವಾ? ಎರಡು ಕಡೆಗಳಲ್ಲಿ ಕೂಡ ಏನಾಗ್ತಾ ಉಂಟು, ವಿಲೀನಗೊಳ್ತಾ ಉಂಟು. ಹಾಗಾಗಿ ಇದು ಎರಡೂ ಕೂಡ ಏನಾಗಿದೆ, ದಕ್ಷಿಣ ಆಗಿದೆ. ಎರಡೂ ಕಡೆಗಳಲ್ಲಿ ಕೂಡ ಕಾಂತೀಯ ಬಲರೇಖೆಗಳು ವಿಲೀನಗೊಳ್ತಾ ಇರುವ ನೋಡಿ, ಅದರ ಆರೋ ಮಾರ್ಕ್ ನೋಡಿ, ಇಲ್ಲಿ ಬಂದು ಸೇರ್ತಾ ಉಂಟು, ಇಲ್ಲಿ ಬಂದು ಸೇರ್ತಾ ಉಂಟು. ಹಾಗಾಗಿ ಈ ಕಾಂತದ ಮೊದಲ ಕಾಂತದ ದಕ್ಷಿಣ ಧ್ರುವ ಇದು, ಎರಡನೇ ಕಾಂತದ ದಕ್ಷಿಣ ಧ್ರುವ ಇದು. ಅರ್ಥ ಆಯ್ತಲ್ವಾ? ಸೊ ಇದಿಷ್ಟು ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇ ಪ್ರಶ್ನೆ ನೋಡೋಣ. ಗ್ರಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಓವರ್ಲೋಡ್ ಅನ್ನ ತಪ್ಪಿಸಲು ಯಾವುದಾದರೂ 2 ಕ್ರಮಗಳನ್ನ ತಿಳಿಸಿ. ಓವರ್ಲೋಡ್ ಅನ್ನ ಹೇಗೆ ತಪ್ಪಿಸಬಹುದು ಅಂತ ಹೇಳಿ. ಸಜೀವ ಮತ್ತು ತಟಸ್ಥ ತಂತಿ ಪರಸ್ಪರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು. ಅದು ನೀಡಿಕೊಳ್ಳಬೇಕಲ್ಲ, ಅದು ನೋಡಿಕೊಳ್ಳಬೇಕು. ಆಯ್ತಾ? ನೋಡಿ, ನಾನು ಇಲ್ಲಿ ಬರೀತೇನೆ, ನೋಡಿಕೊಳ್ಳಬೇಕು. ಯಾವುದು? 2 ವೈರ್ಗಳಿದೆ ಅಲ್ವಾ, ತಂತಿಗಳು, ಸಜೀವ ಮತ್ತು ತಟಸ್ಥ, ಅವುಗಳು ಒಂದಕ್ಕೊಂದು ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಬೇಕು. ನಿಗದಿತ ರೇಟಿಂಗ್ ಇರುವ ಉಪಕರಣಗಳನ್ನ ಮಾತ್ರ ಬಳಸಬೇಕು. ಅದರಲ್ಲಿ ಇರ್ತದೆ ಇಷ್ಟೇ ಅಂತ ಹೇಳಿ, ಇಷ್ಟು ವ್ಯಾಟ್ನ ಏನೋ ಒಂದು, ಎಷ್ಟು ವ್ಯಾಟ್ನ ಇದನ್ನು ಉಪಯೋಗಿಸಬಹುದು ಉಪಕರಣವನ್ನ ಅಂತ, ಅಷ್ಟನ್ನೇ ಉಪಯೋಗಿಸ್ಬೇಕು. ಮತ್ತೆ ಒಂದೇ ಸಾಕೆಟ್ಗೆ ಹಲವು ಉಪಕರಣಗಳನ್ನ ಏನ್ ಮಾಡಬಾರ್ದು, ಅಳವಡಿಸಬಾರದು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರವನ್ನ ಗಮನಿಸಿ. ಚಿತ್ರಕ್ಕೆ ಸಂಬಂಧಿಸಿದಂತೆ ಪ್ರಯೋಗವನ್ನ ವಿವರಿಸಿ. ಈ ಪ್ರಯೋಗದಿಂದ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು? ನೋಡಿ, ಈಗಾಗಲೇ ನಾನು ಆಗ ಹೇಳಿದೆ, ಇದು ಫ್ಯಾರಡೆದು ಒಂದು ಪ್ರಯೋಗ, ವಿದ್ಯುತ್ ಕಾಂತವನ್ನ ಮಾಡಿದಂತಹ ಒಂದು ಪ್ರಯೋಗ. ಆಯ್ತಾ? ಪರ್ಯಾಯ ವಿದ್ಯುತ್ ಏನಿದೆ ಅದನ್ನ, ಸೊ ಆ ಪ್ರಯೋಗದ ಚಿತ್ರವನ್ನ ಕೊಟ್ಟಿದ್ದಾರೆ. ಈಗ ನೋಡಿ, ನಾವು ಹೇಗೆ ಅದನ್ನ ಬರಿಬಹುದು ಅಂತ ಹೇಳಿ. ಚಿತ್ರದಲ್ಲಿ ತೋರಿಸಿದಂತೆ ಅವಾಹಕ ಹೊದಿಕೆ ಇರುವ ವಾಹಕ ತಂತಿಯನ್ನು ಒಂದು ರಟ್ಟಿನ ಕೊಳವೆಗೆ ಸುತ್ತಿ ಅದರ ತುದಿಗಳನ್ನ ಗ್ಯಾಲ್ವನೋಮೀಟರ್ಗೆ ಸಂಪರ್ಕಿಸಬೇಕು. ಒಂದು ರಟ್ಟನ್ನ ತೆಗೆದುಕೊಳ್ಬೇಕು, ಅದು ಅವಾಹಕ ಹೊದಿಕೆ. ಅವಾಹಕ ಹೊದಿಕೆ ಅಂತ ಹೇಳಿದ್ರೆ ಇನ್ಸುಲೇಷನ್, ಹೊರಗಡೆ ವೈರ್ನ ಹೊರಗಡೆ ಸುತ್ತ ಏನಾಗಿರ್ತದೆ, ನೀವು ನೋಡಿರ್ತೀರಿ, ಪ್ಲಾಸ್ಟಿಕ್ ನಿಂದ ಕವರ್ ಮಾಡಿರ್ತಾರೆ. ಸೊ ಅಂತಹ ಒಂದು ವೈರನ್ನ ತೆಗೆದುಕೊಂಡು ಏನ್ ಮಾಡ್ಬೇಕು, ಸುತ್ತಬೇಕು. ಆಯ್ತಾ? ಒಂದು ಕೊಳವೆ, ರಟ್ಟಿನ ಕೊಳವೆಗೆ ಸುತ್ತಬೇಕು. ಅದನ್ನ 2 ತುದಿಗಳನ್ನ ಗ್ಯಾಲ್ವನೋಮೀಟರ್ಗೆ ಸಂಪರ್ಕಿಸಬೇಕು. ಒಂದು ಕಾಂತವನ್ನ ರಟ್ಟಿನ ಕೊಳವೆಯಿಂದ ಚಲಿಸುವಂತೆ ಮಾಡಿದಾಗ ಗ್ಯಾಲ್ವನೋಮೀಟರ್ನ ದಿಕ್ಸೂಚಿಯಲ್ಲಿ ವಿಚಲನೆಯನ್ನ ಕಾಣುತ್ತೇವೆ. ಸೊ ಏನೆಲ್ಲ ನಮ್ಗೆ ಕಾಣ್ತದೆ ಅಂತ ಹೇಳಿ, ರಟ್ಟಿನ ಕೊಳವೆಯೊಳಗೆ ಕಾಂತವನ್ನ ತೂರಿದಾಗ ಹಾಗೂ ಹೊರಗಡೆ ಇದ್ದಾಗ ದಿಕ್ಸೂಚಿಯ ದಿಕ್ಪಲ್ಲಟವು ವಿರುದ್ಧವಾಗಿರುತ್ತದೆ. ದಿಕ್ಪಲ್ಲಟ ಅಂತ ಹೇಳಿದ್ರೆ ಅದೇನು ವಿಚಲನೆಗೊಳ್ತದಲ್ವಾ, ಅದೇನಾಗಿರ್ತದೆ, ವಿರುದ್ಧವಾಗಿರ್ತದೆ. ಹಾಕುವಾಗ ಒಂದು ಕಡೆ ತಿರುಗಿದ್ರೆ, ತೆಗೆಯುವಾಗ ಇನ್ನೊಂದು ಕಡೆಗೆ ಅದೇನ್ ಮಾಡ್ತದೆ, ಅದರ ಸೂಚಕವನ್ನ ತೋರಿಸ್ತದೆ. ಕಾಂತವನ್ನ ಸ್ಥಿರವಾಗಿಟ್ಟು ರಟ್ಟಿನ ಕೊಳವೆಯನ್ನು ಚಲಿಸುವಂತೆ ಮಾಡಿದಾಗಲೂ ದಿಕ್ಸೂಚಿಯಲ್ಲಿ ವಿಚಲನೆ ಕಂಡು ಬರುತ್ತದೆ. ಒಂದು ವೇಳೆ ಕಾಂತವನ್ನ ಹಾಗೆ ಇಟ್ಟು ಕೊಳವೆಯನ್ನ ಆಚೀಚೆ ಮಾಡಿದಾಗ ಕೂಡ ಏನಾಗ್ತದೆ, ದಿಕ್ಸೂಚಿಯಲ್ಲಿ ವಿಚಲನೆ ಉಂಟಾಗ್ತದೆ. ಅಂದ್ರೆ ಗ್ಯಾಲ್ವನೋಮೀಟರ್ನ ದಿಕ್ಸೂಚಿಯಲ್ಲಿ ವಿಚಲನೆ ಉಂಟಾಗ್ತದೆ. ಕಾಂತವನ್ನ ಸುರುಳಿಯೊಳಗೆ ವೇಗವಾಗಿ ಚಲಿಸಿದರೆ ವಿಚಲನೆಯು ಗರಿಷ್ಠವಾಗುತ್ತದೆ. ಇದು ಗರಿಷ್ಠವಾಗುತ್ತದೆ.
ಹಾಗೆಯೇ ನಿಧಾನವಾಗಿ ಚಲಿಸುವಂತೆ ಮಾಡಿದರೆ ವಿಚಲನೆಯು ಕಡಿಮೆಯಾಗುತ್ತದೆ. ಮೆಲ್ಲ ಹಾಕಿದಾಗ ವಿಚಲನೆ ಮೆಲ್ಲ ಇರ್ತದೆ, ಫಾಸ್ಟ್ ಆಗಿ ಒಮ್ಮೆಲೆ ನೀವು ಅದನ್ನು ತುರುಕಿಸಿದಾಗ ಏನಾಗ್ತದೆ, ವಿಚಲನೆ ಫಾಸ್ಟ್ ಆಗಿ ಇರ್ತದೆ ಅಂತ ಹೇಳಿ. ಈ ಪ್ರಯೋಗದಿಂದ ನಾವು ಏನು ತೀರ್ಮಾನ ಕೈಗೊಂಡಿದ್ದೇವೆ? ಸುರುಳಿಗೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರ ಬದಲಾದಾಗ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಪ್ರೇರಿತವಾಗುತ್ತದೆ ಅಥವಾ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ. ಸುರುಳಿಗೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರದ ಬದಲಾವಣೆ ಅಂದ್ರೆ ಅಷ್ಟು ಸುರುಳಿಯ ನಡುವೆ ಇಲ್ಲಿ ದಂಡಕಾಂತ ಇಟ್ಟಾಗ ಒಂದು ರೀತಿಯಲ್ಲಿ ಕರೆಂಟ್ ಹರಿತದೆ, ಅಂದ್ರೆ ಒಂದು ದಿಕ್ಕಿನಲ್ಲಿ ಕರೆಂಟ್ ಹರಿತದೆ, ಇದನ್ನ ಹೊರ ತೆಗೆದಾಗ ಇನ್ನೊಂದು ದಿಕ್ಕಿನಲ್ಲಿ ಕರೆಂಟ್ ಹರಿತದೆ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 2021ರಲ್ಲಿ ಬಹು ಆಯ್ಕೆಯ ಮಾದರಿಯ ಪರೀಕ್ಷೆ ನಡೆದಿತ್ತು. ಅದರಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಕೇಳಿದಂತಹ ಈ ಪಾಠದ ಪ್ರಶ್ನೋತ್ತರಗಳು. ಮೊದಲಿಗೆ, ವಿದ್ಯುತ್ ಕಾಂತೀಯ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ. ವಿದ್ಯುತ್ ಕಾಂತೀಯ ತತ್ವ ಯಾವುದು? ವಿದ್ಯುತ್ ಜನಕ, ವಿದ್ಯುತ್ ಹೀಟರ್, ವಿದ್ಯುತ್ ಮೋಟರ್ ಮತ್ತು ವಿದ್ಯುತ್ ಫ್ಯಾನ್. ವಿದ್ಯುತ್ ಜನಕ ಆಗಿರ್ತದೆ. ವಿದ್ಯುತ್ ಕಾಂತೀಯ ತತ್ವದ ಮೇಲೆ ಯಾವುದು ಸಾಧನ ಕಾರ್ಯನಿರ್ವಹಿಸ್ತದೆ? ವಿದ್ಯುತ್ ಜನಕ. ತಾಮ್ರದ ಆಯತಾಕಾರದ ತಂತಿಯ ಸುರುಳಿಯನ್ನು ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗುವುದು. ಯಾವಾಗ? 2 ಸುತ್ತುಗಳಿಗೊಮ್ಮೆ, 1 ಸುತ್ತಿಗೊಮ್ಮೆ, ಅರ್ಧ ಸುತ್ತಿಗೊಮ್ಮೆ, 4ನೇ 1 ಸುತ್ತಿಗೊಮ್ಮೆ. ಅಂದ್ರೆ 1/4 ಸುತ್ತಾಗುವಾಗ ಅಥವಾ ಅರ್ಧ ಸುತ್ತಾಗುವಾಗ ನೀವು ನೋಡಿರ್ತೀರಿ, ಈ ರೀತಿ ಇರ್ತದಲ್ವಾ ಕಾಂತೀಯ ಸುರುಳಿ. ಅದೇನಾಗುವಾಗ ಇಲ್ಲಿ ಇದು ಮೇಲೆ ಹೀಗೆ ಮೇಲಕ್ಕೆ ಬರುವಾಗ, ಈ ರೀತಿ ಅರ್ಧಕ್ಕೆ ಬರುವಾಗ ಏನಾಗ್ತದೆ ಅಂದ್ರೆ ಅಡ್ಡ ಇದ್ದದ್ದು ಹೀಗಾಗುವಾಗ, ಇದೀಗ ಅಡ್ಡ ಉಂಟು ಅಂತ ತಿಳ್ಕೊಳ್ಳಿ, ಇದನ್ನ ಸುತ್ತುವಾಗ ಇದು ಮೇಲೆ ಬರ್ತದಾ? ಕಾಂತ ಸುರುಳಿ ಅಡ್ಡ ಇದ್ದಾಗ ಇದು ಇಲ್ಲಿತ್ತು, ಇದು ಇದರ ಪೊಸಿಷನ್. ಇದನ್ನ ಹೀಗೆ ಮಾಡಿದಾಗ ಏನಾಗ್ತದೆ, ಮೇಲೆ ಬರುವಾಗ ಅದರ ಪುನಃ ಏನಾಗ್ತದೆ, ವಿದ್ಯುತ್ ಕಾಂತಕ್ಷೇತ್ರದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಗ್ತದೆ. ಸೊ ಉತ್ತರ ಅರ್ಧ ಸುತ್ತಿಗೊಮ್ಮೆ. ಒಂದು ಸೊಲೆನಾಯ್ಡ್ ನ ಒಳ ಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ರೇಖೆಗಳಂತಿರುತ್ತದೆ. ಇದಕ್ಕೆ ಕಾರಣ ಸೊಲೆನಾಯ್ಡ್ ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಅತ್ಯಂತ ಹೆಚ್ಚಾಗಿರುತ್ತದೆ, ಏಕರೂಪವಾಗಿರುತ್ತದೆ, 0 ಆಗಿರುತ್ತದೆ, ವಿದ್ಯುತ್ ಪ್ರವಾಹದಿಂದ ಉಂಟಾಗಿರುತ್ತದೆ. ಸೊ ಏನಾಗಿರ್ತದೆ, ಕಾಂತೀಯ ಬಲರೇಖೆಗಳು ಸಮಾಂತರ ರೇಖೆಗಳಂತಿರುತ್ತದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ, ಯಾಕೆ ಹೇಳಿದ್ರೆ ಇಲ್ಲಿ ಕಾಂತಕ್ಷೇತ್ರವು ಏಕರೂಪವಾಗಿರುತ್ತದೆ. ಸೊಲೆನಾಯ್ಡ್ ನ ಒಳಗೆ ಕಾಂತಕ್ಷೇತ್ರ ಏನಾಗಿರ್ತದೆ, ಏಕರೂಪವಾಗಿರ್ತದೆ, ಅದರಲ್ಲಿ ಚೇಂಜಸ್ ಆಗುವುದಿಲ್ಲ. 4ನೇ ಪ್ರಶ್ನೆಗೆ ಹೋಗೋಣ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ. ವಿದ್ಯುತ್ ಜನಕ ಅಲ್ವಾ? ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವಂತಹ ಸಾಧನ ವಿದ್ಯುತ್ ಜನಕ. ವಿದ್ಯುತ್ ಜನಕ ಅಂತ ಹೇಳಿದ್ರೆ ಜನರೇಟರ್ ಅಲ್ವಾ? ನೆಕ್ಸ್ಟ್, 2021ರಲ್ಲಿ ನಡೆದ ಪೂರಕ ಪರೀಕ್ಷೆಯ ಪ್ರಶ್ನೋತ್ತರಗಳು. ಇವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ. ಕಾಂತೀಯ ಬಲರೇಖೆಗಳು ಧ್ರುವಗಳ ಬಳಿ ದಟ್ಟವಾಗಿರುತ್ತದೆ. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿರುತ್ತದೆ. ಕಾಂತೀಯ ಬಲರೇಖೆಗಳು ಒಂದಕ್ಕೊಂದು ಛೇದಿಸುತ್ತದೆ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತದೆ. ಫಸ್ಟ್ ಇದು ಕರೆಕ್ಟ್, ಸೆಕೆಂಡ್ ಇದು ಕರೆಕ್ಟ್, ಲಾಸ್ಟ್ ಇದು ಕರೆಕ್ಟ್. ಹಾಗಾದ್ರೆ ಇರು ತಪ್ಪು ಅಂತ ಇರುವುದು ಥರ್ಡ್ ಇದು ಮಾತ್ರ, ಅಂದ್ರೆ ಸಿ ಉತ್ತರ, ಸರಿಯಾದ ಉತ್ತರ ಇದಕ್ಕೆ. ಯಾಕೆ ಹೇಳಿದ್ರೆ ಪ್ರಶ್ನೆ ಹೇಗಿತ್ತು, ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ, ಇದು ಲಕ್ಷಣ ಅಲ್ಲ, ಒಂದಕ್ಕೊಂದದು ಛೇದಿಸುವುದಿಲ್ಲ. ಯಾಕೆ ಹೇಳಿದ್ರೆ ಅದು ಸಮಾಂತರವಾಗಿರುತ್ತದೆ. 2ನೇ ಪ್ರಶ್ನೆ, ಫ್ಲೇಮಿಂಗನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು. ಮಧ್ಯದ ಬೆರಳು ಏನನ್ನ ಸೂಚಿಸ್ತದೆ? ವಾಹಕದಲ್ಲಿನ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸ್ತದೆ. ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸ್ತದೆ. ಮಧ್ಯದ ಬೆರಳು ನೋಡಿ, ಹೇಳ್ತೇನೆ, ಅದರಲ್ಲಿ 3 ಬೆರಳುಗಳಿರ್ತದಲ್ವಾ. ಸೊ ಒಂದು ಸಣ್ಣ ಬೆರಳು ಅಲ್ವಾ, ಎಂತ ಹೇಳ್ತಾರೆ, ಮೊದಲ ಬೆರಳು, ಅನಂತರ 2ನೇ ಬೆರಳು, ಮತ್ತೊಂದು 3ನೇ ಬೆರಳು. ಇದು ಮಧ್ಯದ ಬೆರಳು ಅಲ್ವಾ? ಇದು ಮಧ್ಯದ ಬೆರಳು, ಇಂಡೆಕ್ಸ್ ಫಿಂಗರ್, ಮಿಡಲ್ ಫಿಂಗರ್. ಇದು ಇಂಡೆಕ್ಸ್ ಫಿಂಗರ್, ತೋರು ಬೆರಳು. ಇದೇನು ಫಸ್ಟ್ ಬೆರಳು ಅಲ್ವಾ? ನೋಡಿ, ಇದನ್ನ ಹೀಗೆ ನೆನಪಿಟ್ಕೊಳ್ಬಹುದು, FMC, ಫಾದರ್ ಮದರ್ ಚೈಲ್ಡ್ ಅಂತ ಹೇಳ್ತೇನೆ ಕೇಳಿ. ಫಾದರ್ ಅಂತ ಹೇಳಿದ್ರೆ ಫೋರ್ಸ್,
ಫೋರ್ಸ್ ಅಂತ ಹೇಳಿದ್ರೆ ಬಲ ಉಂಟಲ್ಲ, ಬಲದ ದಿಕ್ಕನ್ನ ತೋರಿಸುವುದು ಯಾವುದು? ತಂಬ್ ಅಂತ ಹೇಳಿದ್ರೆ ಫಸ್ಟಿನ ಬೆರಳು, ಸಣ್ಣ ಬೆರಳು. ತೋರ್ಬೆರಳು ಏನು? ಎಂ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿದ್ರೆ ಕಾಂತಕ್ಷೇತ್ರದ ದಿಕ್ಕು. ಹಾಗೆ ಸಿ ಅಂತ ಹೇಳಿದ್ರೆ ಕರೆಂಟ್ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು. ಆಯ್ತಾ? ಫೋರ್ಸ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಬಲ. ಏನಂತ ನೆನಪಿಟ್ಕೊಳ್ಬೇಕು? ಫಾದರ್, ಮದರ್, ಚೈಲ್ಡ್. ಫಾದರ್ ಅಂತ ಹೇಳಿದ್ರೆ ಎಫ್ ಅಂತ ಹೇಳಿದ್ರೆ ಫೋರ್ಸ್, ಎಂ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಸಿ ಅಂತ ಹೇಳಿದ್ರೆ ಕರೆಂಟ್, ವಿದ್ಯುತ್ ಪ್ರವಾಹದ ದಿಕ್ಕು, ಕಾಂತಕ್ಷೇತ್ರದ ದಿಕ್ಕು, ಹಾಗೆಯೇ ಯಾವುದ್ರದ್ದು? ಬಲದ ದಿಕ್ಕು. ಸೊ ಮಧ್ಯದ ಬೆರಳು ಯಾವುದನ್ನ ತೋರಿಸ್ತದೆ? ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸ್ತದೆ. ಓಕೆ, ಮೂರನೇ ಪ್ರಶ್ನೆಗೆ ಹೋಗೋಣ. ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಹಿಮ್ಮುಖಗೊಳಿಸುವ ಸಾಧನ ಏನಂತ ಹೇಳ್ತಾರೆ? ಆಮ್ಮೀಟರ್, ದಿಕ್ ಪರಿವರ್ತಕ, ವೋಲ್ಟ್ ಮೀಟರ್, ಗ್ಯಾಲ್ವನೋಮೀಟರ್. ದಿಕ್ ಪರಿವರ್ತಕ ಏನನ್ನ? ವಿದ್ಯುತ್ ಪ್ರವಾಹದ ವಿರುದ್ಧ ದಿಕ್ಕನ್ನ ತೋರಿಸ್ತದೆ, ವಿರುದ್ಧ ದಿಕ್ಕಿನಲ್ಲಿ ಹರಿಯುವಂತೆ ಮಾಡ್ತದೆ. ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ನ ಕಾರ್ಯ ಇದು. ಯಾವುದು ಫ್ಯೂಸ್ ನ ಕಾರ್ಯ? ವಿದ್ಯುತ್ ಪ್ರವಾಹದ ದಿಕ್ಕನ್ನ ಹಿಮ್ಮುಖಗೊಳಿಸ್ತದೆ, ವಿದ್ಯುತ್ ಪ್ರವಾಹದ ಚಲನೆಯ ದಿಕ್ಕನ್ನ ತೋರಿಸ್ತದೆ, ವಿಭವಾಂತರವನ್ನ ತಡೆಯುತ್ತದೆ, ವಿದ್ಯುತ್ ಉಪಕರಣಗಳನ್ನ ರಕ್ಷಿಸುತ್ತದೆ. ಇದು ಒಂದು ರಕ್ಷಣಾ ಸಾಧನ ಆಗಿರುವುದರಿಂದ ಉತ್ತರ ಯಾವುದು? ವಿದ್ಯುತ್ ಉಪಕರಣಗಳನ್ನ ರಕ್ಷಿಸ್ತದೆ. 2022ರಲ್ಲಿ ಮಾರ್ಚ್ ನಲ್ಲಿ ಕೇಳಿದಂತಹ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಬಳಸುವ ಸಾಧನ ಯಾವುದು? ಗ್ಯಾಲ್ವನೋಮೀಟರ್, ವಿದ್ಯುತ್ ಜನಕ, ಆಮ್ಮೀಟರ್, ವಿದ್ಯುತ್ ಮೋಟಾರ್. ವಿದ್ಯುತ್ ಜನಕ ಉತ್ತರ. ಹಾಗೆಯೇ ಎರಡನೇ ಪ್ರಶ್ನೆ, ಫ್ಲೆಮಿಂಗ್ ನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು. ಮಧ್ಯದ ಬೆರಳು ಆಗಲೇ ನಾನು ಹೇಳಿದ್ದೇನೆ, ಮಧ್ಯದ ಬೆರಳು ಕರೆಂಟ್ ಅಲ್ವಾ? ಕರೆಂಟ್ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸ್ತದೆ. ಕಾಂತಕ್ಷೇತ್ರದ ದಿಕ್ಕನ್ನ ತೋರಿಸುವುದು ಯಾರು? ಎರಡನೇ ಬೆರಳು, ತೋರುಳು ಬೆರಳು. ಬಲದ ದಿಕ್ಕನ್ನ ತೋರಿಸುವುದು ಮೊದಲ ಬೆರಳು ಅಲ್ವಾ? ಎಸ್. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಹೋಗೋಣ. ಕಾಂತೀಯ ಬಲರೇಖೆಗಳು ಒಂದಕ್ಕೊಂದು ಛೇದಿಸುವುದಿಲ್ಲ, ಯಾಕೆ ಅದು ಛೇದಿಸ್ತಿಲ್ಲ ಅಂತ ಹೇಳಿ. ಯಾಕೆ ಹೇಳಿದ್ರೆ, ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡು ದಿಕ್ಕುಗಳನ್ನ ಸೂಚಿಸಬೇಕಾಗ್ತದೆ. ಏನಾಗ್ತದೆ ಅಂತ ಹೇಳಿದ್ರೆ, ಕಾಂತ ರೇಖೆಗಳಿಗೆ ಎರಡು ದಿಕ್ಕು ಇಲ್ಲ, ಒಂದೇ ದಿಕ್ಕಲ್ಲಿ ಹರಿತಾ ಇರುವ ಕಾರಣ. ಮತ್ತೆ ಆ ಎರಡು ಒಂದು ವೇಳೆ ಏನಾಯ್ತು, ಛೇದಿಸಿತು ಅಂತ ಇಟ್ಕೊಳ್ಳೋಣ. ಇಲ್ಲಿ ನೀವು ಕಾಂತ ದಿಕ್ಸೂಚಿಯನ್ನ ಇಟ್ರೆ ಅದೇನ್ ಮಾಡ್ಬೇಕು? ಎರಡು ದಿಕ್ಕುಗಳನ್ನ ಸೂಚಿಸ್ಬೇಕು ಅಲ್ವಾ? ಆ ಎರಡು ದಿಕ್ಕುಗಳನ್ನ ಕಾಂತ ಸೂಚಿಸ್ತದ? ಇಲ್ಲ ಅಲ್ವಾ? ಅದು ಸಾಧ್ಯವೇ ಇಲ್ಲ. ಹಾಗಾಗಿ ಏನಾಗ್ತದೆ? ಇದು ಪ್ರಾಯೋಗಿಕವಾಗಿ ಅಸಾಧ್ಯ. ಆದ್ದರಿಂದ ಎರಡು ಕಾಂತೀಯ ಬಲರೇಖೆಗಳು ಒಂದಕ್ಕೊಂದು ಛೇದಿಸಲು ಸಾಧ್ಯವಿಲ್ಲ ಅಂತ ಹೇಳುದು. ಅದಕ್ಕೆ ಅಂದ್ರೆ ಲಾಜಿಕಲ್ ಆಗಿ ಆನ್ಸರ್ ಹೇಳ್ತಾ ಇದ್ದಾರೆ. ಯಾಕೆ ಹೇಳಿದ್ರೆ, ಒಂದು ದಿಕ್ಸೂಚಿ ಎರಡೆರಡು ದಿಕ್ಕುಗಳನ್ನ ಒಮ್ಮೆಗೆ ತೋರಿಸುವುದಿಲ್ಲ. ಹಾಗಾಗಿ ಏನಾಗ್ತದೆ? ಹಾಗಾಗಿ ಕಾಂತೀಯ ಬಲರೇಖೆಗಳು ಎರಡೆರಡು ಇರುವುದಿಲ್ಲ ಮತ್ತು ಒಂದಕ್ಕೊಂದು ಛೇದಿಸುವುದಿಲ್ಲ ಅಂತ ಹೇಳ್ತಾರೆ. ನಾಲ್ಕನೇ ಪ್ರಶ್ನೆ ನೋಡಿ. ಭೂ ಸಂಪರ್ಕ ತಂತಿಯ ಕಾರ್ಯಗಳೇನು? ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲೆ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಈ ಭೂ ಸಂಪರ್ಕ ತಂತಿಗೆ ಜೋಡಿಸುವುದು ಅಗತ್ಯವಾಗಿದೆ, ಏಕೆ? ವಿವರಿಸಿ. ವಾಹಕದಲ್ಲಿನ ಅಧಿಕ ವಿಭವಾಂತರವನ್ನು ನಿರ್ವಹಿಸುವಂತಹ ಕಾರ್ಯವನ್ನ ಅಥವಾ ನಿಯಂತ್ರಣ ಮಾಡುವಂತಹ ಕಾರ್ಯವನ್ನ ಯಾವುದು ಮಾಡ್ತದೆ? ಭೂ ಸಂಪರ್ಕ ತಂತಿ ಮಾಡ್ತದೆ. ಅರ್ಥಿಂಗ್ ಅಂತ ಹೇಳ್ತಾರೆ. ಅರ್ಥಿಂಗ್ ಅಂತ ಹೇಳ್ತಾರಲ್ಲ, ಅರ್ತ್ ವಯರ್ ಅಂತೆಲ್ಲ ಹೇಳ್ತಾರೆ. ಸೊ ಅದೇ ಭೂ ಸಂಪರ್ಕ ತಂತಿ. ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆಯುಂಟಾದಲ್ಲಿ ಅದರ ವಿಭವಾಂತರವನ್ನ ಭೂಮಿಯ ವಿಭವಾಂತರಕ್ಕೆ ಸಮವಾಗಿಸ್ತದೆ. ಯಾಕೆ ಹೇಳಿದ್ರೆ, ಭೂಮಿಗೆ ವಿಭವಾಂತರ ಇರುವುದಿಲ್ಲ. ಭೂಮಿಯ ವಿಭವಾಂತರ ಏನು? 0. ಅದು ಏನ್ ಮಾಡ್ತದೆ? ತನ್ನ ಮೂಲಕ ವಿದ್ಯುತ್ತನ್ನ ಹರಿಲಿಕ್ಕೆ ಬಿಡುವುದಿಲ್ಲ, ಅದರ ಬದಲಾಗಿ ವಿದ್ಯುತ್ತನ್ನ ಹೀರಿಕೊಳ್ತದೆ. ಸೊ ಹಾಗಾಗಿ ಹೆಚ್ಚಿನ ವಿಭವಾಂತರ ಉಂಟಾದ ಯಾವುದೇ ವಿದ್ಯುತ್ ಉಪಕರಣದಿಂದ ಬಂದಂತಹ ಆ ಹೆಚ್ಚಿನ ವಿದ್ಯುತ್ ವಿಭವಾಂತರವನ್ನ ಭೂಮಿಗೆ ಸಂಪರ್ಕಿಸಲಾಗ್ತದೆ. ಇದರಿಂದಾಗಿ ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ, ಅಂದ್ರೆ ಹೆಚ್ಚು ಆಕ್ಸಿಡೆಂಟ್ ಆಗುವುದಿಲ್ಲ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ. ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಿಸಿದ ಫ್ಯಾರಡೆಯ ಪ್ರಯೋಗವನ್ನ ವಿವರಿಸಿ. ನೇರ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹಗಳಿಗಿರುವ ವ್ಯತ್ಯಾಸವನ್ನ ತಿಳಿಸಿ.
ಫ್ಯಾರಡೆಯ ಪ್ರಯೋಗವನ್ನು ಈಗಾಗಲೇ ನಾವು ವಿವರಿಸಿದ್ದೇವೆ. ಇದನ್ನ ನೀವು ಬರಿಬೇಕಾಗ್ತದೆ. ಆಯ್ತಾ? ಅನಂತರ ಏನಂತ ಕೇಳಿದ್ದಾರೆ, ಅದ್ರೊಟ್ಟಿಗೆ ಅದನ್ನೇ ಬರೆಯುವುದು. ನಾನು ಇದನ್ನ ಅಪ್ಲೋಡ್ ಮಾಡ್ತೇನೆ PDF ಅನ್ನ. ಸೊ ಕ್ವೆಶ್ಚನ್ ಬಂದಿದ್ರೆ ಅದನ್ನೊಮ್ಮೆ ಕಲ್ತುಕೊಳ್ಳಿ, ಮತ್ತೆ ಹಾಗೆ ಬರೆದ್ರೆ ಸಾಕು. ಅದ್ರೊಟ್ಟಿಗೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ನೇರ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹಗಳಿಗಿರುವ ವ್ಯತ್ಯಾಸಗಳನ್ನ ತಿಳಿಸಿ. ನೇರ ವಿದ್ಯುತ್ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹ, AC ಕರೆಂಟ್ ಮತ್ತು DC ಕರೆಂಟ್ ಅಂತ ಹೇಳಿ. ನೇರ ವಿದ್ಯುತ್ ಅಂದ್ರೆ ಏನು? ನೇರ ವಿದ್ಯುತ್ ಪ್ರವಾಹ ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ಹರಿತದೆ. ಹೇಗೆ ಅಂತ ಹೇಳ್ತೀರಾ? ನಾನೀಗೊಂದು ಒಂದು ಬ್ಯಾಟ್ರಿ ಅಂದ್ರೆ ಸೆಲ್ ತಕೊಂಡಿದ್ದೇನೆ, ವಿದ್ಯುತ್ ಕೋಶ, ಅದರಿಂದ ಒಂದು ಬಲ್ಬಿಗೆ ಕನೆಕ್ಟ್ ಮಾಡಿದ್ದೇನೆ. ಆಯ್ತಾ? ಕರೆಂಟ್ ಎಲ್ಲಿಂದ ಹರಿತದೆ? ಪ್ಲಸ್ ಇಂದ ಮೈನಸ್ಗೆ ಹರಿತದೆ. ಹೀಗೆ ಕರೆಂಟ್ ಹರಿತದೆ, ಇದ್ರಲ್ಲಿ ಏನು ಚೇಂಜಸ್ ಆಗುವುದಿಲ್ಲ. ಸೊ ಇದು ನೇರ ವಿದ್ಯುತ್ ಪ್ರವಾಹ. ಅರ್ಥ ಆಯ್ತಾ? ನೇರ ವಿದ್ಯುತ್ ಪ್ರವಾಹ. ಅದೇ ರೀತಿ ಕರೆಂಟ್ ಅನ್ನು ನಾವು ಮನೆಯಲ್ಲಿ ಉಪಯೋಗಿಸ್ಲಿಕ್ಕೆ ಆಗ್ತದಾ? ಇಲ್ಲ, ಸಾಧ್ಯ ಇಲ್ಲ. ಹಾಗಾಗಿ ನಾವು ಯಾವ್ದನ್ನ ಉಪಯೋಗಿಸ್ತೇವೆ? ಪರ್ಯಾಯ ವಿದ್ಯುತ್ ಪ್ರವಾಹಗಳನ್ನ ಉಪಯೋಗಿಸ್ತೇವೆ. ಪರ್ಯಾಯ ವಿದ್ಯುತ್ ಪ್ರವಾಹವು ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನ ಹಿಮ್ಮುಖಗೊಳಿಸ್ತಾ ಇರ್ತದೆ. ಅಂದ್ರೆ ಒಮ್ಮೆ ಈ ಕಡೆಯಿಂದ ಹರಿದ್ರೆ ಒಮ್ಮೆ ಆ ಕಡೆಯಿಂದ ಹರಿತಾ ಇರ್ತದೆ. ಸೊ ಆ ರೀತಿ ವಿದ್ಯುತ್ ಕೋಶ. ಮತ್ತೆ ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ವಿದ್ಯುತ್ ಜನಕ ಮತ್ತು ವಿದ್ಯುತ್ ಮೋಟಾರ್ ಇದೆಯಲ್ವಾ, ಅದು ಪರ್ಯಾಯ ವಿದ್ಯುತ್ ಪ್ರವಾಹಕ್ಕೆ ಉದಾಹರಣೆ. ವಿದ್ಯುತ್ ಕೋಶ ಸೌರಕೋಶಗಳಲ್ಲಿ ಸೌರಕೋಶ ಅಥವಾ ವಿದ್ಯುತ್ ಕೋಶಗಳಲ್ಲಿ ಸಂಗ್ರಹಿಸುತ್ತಾರೆ ಯಾವುದನ್ನ? ನೇರ ವಿದ್ಯುತ್ ಅನ್ನ. ಆದ್ರೆ ಇದನ್ನ ವಿದ್ಯುತ್ ಸ್ಥಾವರಗಳಲ್ಲಿ ಪರ್ಯಾಯ ವಿದ್ಯುತ್ ಪ್ರವಾಹವನ್ನ ಉತ್ಪಾದಿಸುತ್ತಾರೆ. ದೂರದ ಸ್ಥಳಗಳಿಗೆ ಸಾಗಿಸುವಲ್ಲಿ ಶಕ್ತಿ ತುಂಬಾ ನಷ್ಟ ಆಗ್ತದೆ. ನೇರ ವಿದ್ಯುತ್ ಅಲ್ಲಿ ಒಂದು ದೊಡ್ಡ ದೊಡ್ಡ ಸರ್ಕ್ಯೂಟ್ ಅನ್ನ ಇದರಿಂದ ನೇರ ವಿದ್ಯುತ್ ಇದರಿಂದ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಅಲ್ಲೆಲ್ಲ ಮೋಟಾರ್ ಎಲ್ಲ ಉಪಯೋಗಿಸ್ತೇವೆ ನಾವು. ಹಾಗೆ ಇದ್ರಲ್ಲಿ ಏನ್ ಮಾಡ್ತಾರೆ, ದೂರದ ಸ್ಥಳಗಳಿಗೆ ಅದರಲ್ಲಿನ ಹೆಚ್ಚಿನ ಶಕ್ತಿಯ ನಷ್ಟವಾಗದಂತೆ ಇದನ್ನ ಏನ್ ಮಾಡ್ಬೋದು? ಕಳಿಸಬಹುದು. ಹಾಗಾಗಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಜೂನ್ ನಲ್ಲಿ 2022ರಲ್ಲಿ ಕೇಳಿದಂತಹ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ಈಗಾಗಲೇ ಇದನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ ಅಲ್ವಾ? ಸೊ ಹಾಗಾಗಿ ಇನ್ನೊಮ್ಮೆ ನಾನು ರಿಪೀಟ್ ಮಾಡುವುದಿಲ್ಲ, ನೋಡಿಕೊಳ್ಬಹುದು ನೀವು. ಯಾಕೆ ಅಂತ ಹೇಳಿದ್ರೆ ಸಜೀವ ಮತ್ತು ತಟಸ್ಥ ತಂತಿಗಳು ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗ್ತದೆ. ಒಂದೇ ಸಾಕೆಟ್ಗೆ ಹಲವು ಉಪಕರಣಗಳನ್ನ ಜೋಡಿಸಿದಾಗ ಓವರ್ಲೋಡ್ ಉಂಟಾಗ್ತದೆ. ನಿಗದಿತಕ್ಕಿಂತ ಹೆಚ್ಚು ವಿದ್ಯುದ್ವಾಂತರ ಉಂಟಾದಾಗ ಕೂಡ ಓವರ್ಲೋಡ್ ಏನಾಗ್ತದೆ? ಉಂಟಾಗ್ತದೆ. ಮತ್ತೆ ಎರಡನೇ ಪ್ರಶ್ನೆ ನೋಡಿ, ಮೋಟಾರ್ನ ಚಿತ್ರ ಬರೆದು ಒಡಕುಂಗುರಗಳನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಅದು ಕೂಡ ಹಾಗೆ. ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ. ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಲಕ್ಷಣಗಳನ್ನ ಪಟ್ಟಿ ಮಾಡಿ. ಸೊಲೆನಾಯ್ಡ್ ನಲ್ಲಿ ಕಾಂತಕ್ಷೇತ್ರ ಹೆಚ್ಚು ಮಾಡುವ 2 ವಿಧಾನಗಳು ಯಾವುವು? ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ ನಲ್ಲಿ ಉಂಟಾಗುವ ಕಾಂತಕ್ಷೇತ್ರದ ಲಕ್ಷಣಗಳು ಯಾವುದೆಲ್ಲ? ಮೊದಲಿಗೆ ಕಾಂತಕ್ಷೇತ್ರದ ಲಕ್ಷಣಗಳನ್ನ ಹೇಳುವ. ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ ನ ಸುತ್ತ ಉಂಟಾದ ಕಾಂತಕ್ಷೇತ್ರದ ಮಾದರಿಯು ದಂಡಕಾಂತದ ಸುತ್ತಲಿನ ಕಾಂತಕ್ಷೇತ್ರದ ಮಾದರಿಯನ್ನ ಹೊಂದುತ್ತದೆ. ಯಾಕೆ ಹೇಳಿದ್ರೆ ಅಲ್ಲಿ ವೈರ್ಗಳು ಒತ್ತೊತ್ತಾಗಿ ಜೋಡಣೆ ಆಗಿರುವ ಕಾರಣ ಅದು ಎಲ್ಲವೂ ಸೇರಿ ಒಂದೇ ಕಾಂತಕ್ಷೇತ್ರವನ್ನ ಉಂಟು ಮಾಡ್ತದೆ. ಅಂದ್ರೆ ನೋಡಿ, ಇದೊಂದು ಕೊಳವೆ ಇದ್ರೆ ಅದಕ್ಕೆ ಸುತ್ತ ಹೀಗೆ 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 ಮಾಡಿರ್ತಾರಲ್ಲ, ಅಂದ್ರೆ ಒಂದಕ್ಕೊಂದು ಪ್ಲೇಸ್ ಇಲ್ಲದಂತೆ. ಸೊ ಹಾಗಾಗಿ ಕಾಂತಕ್ಷೇತ್ರ ಹೀಗೆ ಉಂಟಾಗ್ತದೆ. ಆಯ್ತಾ? ಮತ್ತೆ ಎರಡನೇದು ಯಾವುದು? ಸೊಲೆನಾಯ್ಡ್ ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರ ರೇಖೆಗಳಾಗಿವೆ. ಅಂದ್ರೆ ನೋಡಿ, ಈ ರೀತಿ ಇದ್ದಾಗ ಇದು ಒತ್ತೊತ್ತಾಗಿ ಇರ್ಬೇಕು. ಜಸ್ಟ್ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ, ಬೇರೆ ಕಲರ್ ಉಪಯೋಗಿಸ್ತೇನೆ ನೋಡಿ. ಇಲ್ಲಿಂದ ಹೀಗೆ, ಇಲ್ಲಿಂದ ಹೀಗೆ, ಮತ್ತೆ ಇದು ಒಂದು ಸಮಾಂತರ ರೇಖೆಗಳ ತರ ಇರ್ತದೆ. ಇಲ್ಲಿಂದ ಹೀಗೆ ಆದ್ರೆ ಇಲ್ಲಿಂದ ಹೀಗೆ. ಆಯ್ತಾ? ಸೊ ಒಂದೇ ದಂಡಕಾಂತದ ರೀತಿಯಾಗಿ ಕಾಂತಕ್ಷೇತ್ರದ ಮಾದರಿ ಹೊಂದುತ್ತದೆ. ಮತ್ತೆ ಒಳಗೆ ಪರಸ್ಪರ ಸಮಾಂತರ ರೇಖೆಗಳಾಗಿರ್ತದೆ. ಮತ್ತೆ ಸೊಲೆನಾಯ್ಡ್ ನ ಒಳಭಾಗದಲ್ಲಿ ಪ್ರತಿ ಬಿಂದುವಿನಲ್ಲಿ ಕಾಂತಕ್ಷೇತ್ರ ಸಮವಾಗಿರ್ತದೆ. ಪ್ರತಿ ಬಿಂದುವಿನಲ್ಲಿ ಏನಾಗ್ತದೆ? ಕಾಂತಕ್ಷೇತ್ರ ಸಮವಾಗಿರ್ತದೆ. ಅದರಲ್ಲಿ ಹೆಚ್ಚು ಕಡಿಮೆ ಏನು ಇರುವುದಿಲ್ಲ. ಯಾಕೆ ಹೇಳಿದ್ರೆ ಅದು ಸಮಾಂತರ ರೇಖೆಗಳಂತೆ ಇರ್ತದೆ. ಮತ್ತೆ ಸೊಲೆನಾಯ್ಡ್ ನ ಕಾಂತಕ್ಷೇತ್ರ ಹೆಚ್ಚು ಮಾಡುವ 2 ವಿಧಾನಗಳನ್ನ ತಿಳಿಸಿ. ಹೇಗೆ ಇದನ್ನ ಕಾಂತಕ್ಷೇತ್ರವನ್ನ ಹೆಚ್ಚು ಮಾಡಬಹುದು? ಒಂದು, ವಿದ್ಯುತ್ ಪ್ರವಾಹದ ಪ್ರಮಾಣವನ್ನ ಹೆಚ್ಚಿಸಬಹುದು, ಹೆಚ್ಚು ಕರೆಂಟ್ ಅನ್ನ ಹರಿಸಬಹುದು. ಹಾಗಾಗಿ ಏನಾಗ್ತದೆ? ಹೆಚ್ಚು ವಿದ್ಯುತ್ ಕಾಂತಕ್ಷೇತ್ರ ಉಂಟಾಗ್ತದೆ. ಮತ್ತೊಂದು, ಆ ಸುರುಳಿಗಳ ಸುತ್ತನ್ನ ನಾವು ಹೆಚ್ಚಿಸಿದಾಗ ಕೂಡ ಏನಾಗ್ತದೆ? ಹೆಚ್ಚು ಕಾಂತಕ್ಷೇತ್ರ ಉಂಟಾಗ್ತದೆ. ಎರಡನೇ ಪ್ರಶ್ನೆ ನೋಡಿ. ಓಕೆ, 2023ರಲ್ಲಿ ಏಪ್ರಿಲ್ ನಲ್ಲಿ ಕೇಳಿದಂತಹ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ,
ಬಲಗೈ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬೆರಳು ಏನನ್ನ ಸೂಚಿಸ್ತದೆ? ಬಲಗೈ ಹೆಬ್ಬೆರಳಿನಲ್ಲಿ ಪ್ರವಾಹದ ದಿಕ್ಕನ್ನ, ವಿದ್ಯುತ್ ಪ್ರವಾಹದ ದಿಕ್ಕನ್ನ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸ್ತದೆ. ಓಕೆ, ಸೊಲೆನಾಯ್ಡ್ ಎಂದರೇನು? ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ ನ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನ ಬರೆಯಿರಿ. ಸೊಲೆನಾಯ್ಡ್ ಎಂದರೇನು? ಅದನ್ನ ಹೇಗೆ ಬರೀಬಹುದು? ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನ ಒತ್ತೊತ್ತಾಗಿ ಜೋಡಿಸಿರುವ ಸಿಲಿಂಡರ್ನ ಆಕಾರದ ಸಾಧನವನ್ನ ಸೊಲೆನಾಯ್ಡ್ ಅಂತ ಹೇಳ್ತಾರೆ. ಸಿಲಿಂಡರ್ ಅಂತ ಹೇಳಿದ್ರೆ ಈ ರೀತಿ ಅಲ್ವಾ, ಇದು ಸಿಲಿಂಡರ್. ಹಾಗೆ ಏನು, ವಿದ್ಯುತ್ ಅವಾಹಕ ಹೊದಿಕೆ ಇರುವ ವಿದ್ಯುತ್ ವಾಹಕವನ್ನ ಹೀಗೆ ಒತ್ತೊತ್ತಾಗಿ ಜೋಡಣೆ ಆಗಿದ್ರೆ ಇದನ್ನ ಏನಂತ ಹೇಳ್ತೇವೆ? ಸೊಲೆನಾಯ್ಡ್ ಅಂತ ಹೇಳ್ತೇವೆ. ಮತ್ತದು ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಈಗಾಗಲೇ ನಾವು ಅಂದ್ರೆ ಕಳೆದ ಒಂದು ಪ್ರಶ್ನೆಯಲ್ಲಿ ನಾವು ಅದನ್ನ ವಿವರಿಸಿದ್ವಿ. ಸೊ ಅದನ್ನೇ ನೋಡಿದ್ರೆ ಸಾಕು, ಅದನ್ನೇ ನೋಡಿ ಬರ್ದ್ರೆ ಸಾಕು. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಪರ್ಯಾಯ ವಿದ್ಯುತ್ ಪ್ರವಾಹ ಎಂದರೇನು? ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನ ಭೂ ಸಂಪರ್ಕ ತಂತಿಗೆ ಜೋಡಿಸಲಾಗುತ್ತದೆ. ಏಕೆ? ಪರ್ಯಾಯ ವಿದ್ಯುತ್ ಅಂದ್ರೆ ಏನು? ಸಮಾನ ಕಾಲಾವಧಿಯಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಪರ್ಯಾಯವಾಗಿ ಬದಲಾಗುತ್ತಿದ್ದರೆ ಅದನ್ನ ಪರ್ಯಾಯ ವಿದ್ಯುತ್ ಪ್ರವಾಹ ಎನ್ನುವರು. ಪರ್ಯಾಯ ವಿದ್ಯುತ್ ಪ್ರವಾಹ ಎಂದರೇನು? ಸಮಾನ ಕಾಲಾವಧಿಯಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಏನಾಗ್ತಾ ಇರ್ತದೆ? ಬದಲಾಗ್ತಾ ಇರ್ತದೆ. ಅದನ್ನ ಪರ್ಯಾಯ ವಿದ್ಯುತ್ ಪ್ರವಾಹ ಅಂತ ಹೇಳ್ತಾರೆ. ಭೂ ಸಂಪರ್ಕ ತಂತಿಯ ಕಾರ್ಯ ಕೂಡ ನಾವು ಈಗಾಗಲೇ ಹೇಳಿದ್ದೇವೆ. ಸೊ ಅದನ್ನ ಇನ್ನೊಮ್ಮೆ ನೋಡಿ ಬರೀರಿ ಬೇಕಾದ್ರೆ. ಓಕೆ, 2023ರಲ್ಲಿ ಜೂನ್ ನಲ್ಲಿ ಕೇಳಿದಂತಹ ಪ್ರಶ್ನೆ, ಅಂದ್ರೆ ಪೂರಕ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ. ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ವಿದ್ಯುತ್ ಮೋಟರ್. ನೆಕ್ಸ್ಟ್, ಬಲಗೈ ಹೆಬ್ಬೆರಳು ನಿಯಮದಂತೆ ವಿದ್ಯುತ್ ಹರಿಯುತ್ತಿರುವ ನೇರ ವಾಹಕ ತಂತಿಯಲ್ಲಿ ಹೆಬ್ಬೆರಳು ಮೇಲ್ಮುಖವಾಗಿ ಹಿಡಿದಿರುವಿರಿ ಎಂದು ಭಾವಿಸಿ. ಏನಾಗ್ತಾ ಇದೆ? ಒಂದು ವಿದ್ಯುತ್ ವಾಹಕ ಇದೆ, ಅದರಲ್ಲಿ ಹರಿತಾ ಇದೆ, ನೀವೇನ್ ಮಾಡ್ತಾ ಉಂಟು? ಒಂದು ಕರೆಂಟ್ ಮೇಲೆ ಹರಿತಾ ಉಂಟು ಅಂತ ಹೇಳಿ ಭಾವಿಸಿ. ಆಗ ಕಾಂತ ಕ್ಷೇತ್ರದ, ನೀವು ಯಾವುದ್ರಲ್ಲಿ ಬಲಗೈಯಲ್ಲಿ ಹಿಡಿದಿದ್ದೀರಿ, ಕಾಂತ ಕ್ಷೇತ್ರದ ಬಲರೇಖೆಗಳ ದಿಕ್ಕು ಹೇಗಿರ್ತದೆ? ಕೆಳಮುಖವಾಗಿರ್ತದೆ, ಮೇಲ್ಮುಖವಾಗಿರ್ತದೆ, ಪ್ರದಕ್ಷಿಣಾ ರೂಪವಾಗಿರ್ತದೆ ಮತ್ತು ಅಪ್ರದಕ್ಷಿಣಾ ರೂಪವಾಗಿರ್ತದೆ. ನೋಡಿ, ಒಂದು ಕೈ, ಇದರಿಂದ ನೀವು ಕೈಯನ್ನ ಹೀಗೆ ಹಿಡಿದಿದ್ದೀರಿ, ನಿಮ್ಮದು ಇಲ್ಲಿ ಇದು ಬೆರಳು, ಆಯ್ತಾ? ಹಾಗಾದ್ರೆ ಇದ್ರ ಅರ್ಥ ಏನು? ಕರೆಂಟ್ ಹೀಗೆ ಬರ್ತಾ ಉಂಟು ಅಪ್ರದಕ್ಷಿಣವಾಗಿ. ಅಪ್ರದಕ್ಷಿಣ ಅಂತ ಹೇಳಿದ್ರೆ ಆಂಟಿ ಕ್ಲಾಕ್ ವೈಸ್, ಸೊ ಉಲ್ಟಾ ಅಲ್ವಾ? ಸೊ ಅದು ಅಪ್ರದಕ್ಷಿಣಾ ರೂಪ. ಸೊ ಉತ್ತರ ಸಿ ಸರಿಯಾದ ಉತ್ತರ. ಚಿತ್ರವನ್ನ ಗಮನಿಸಿ ಮತ್ತು ವಿದ್ಯುತ್ ಪ್ರವಾಹವಿರುವ ತಂತಿ AB ಮೇಲೆ ವರ್ತಿಸುವ ಬಲದ ದಿಕ್ಕನ್ನ ತಿಳಿಸಿ. ಬಲದ ದಿಕ್ಕನ್ನು ತಿಳಿಸಲು ನಿಮಗೆ ನೇರವಾದ ನಿಯಮವನ್ನ ಹೆಸರಿಸಿ. ಚಿತ್ರ ನೋಡಿ, ಒಂದು ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಕಡೆಗೆ ಬಲ ಇರ್ತದೆ? ಎಡಗಡೆ ಇರುತ್ತದೆ. ಯಾಕೆ ಹೇಳಿದ್ರೆ ನೋಡಿ, ಎಡಗಡೆ ಇರ್ತದೆ. ಕರೆಂಟ್ ಇಲ್ಲಿ ಹೀಗೆ ಹರಿತಾ ಉಂಟು. ನೋಡಿ, ಕರೆಂಟ್ ಹೀಗೆ ಹರಿತಾ ಉಂಟು. ನಾನು ಯಾವ ಕಲರಲ್ಲಿ? ರೆಡ್ ಕಲರಲ್ಲಿ ತೋರಿಸ್ತೇನೆ. ಕರೆಂಟ್ ಹೀಗೆ ಹರಿತಾ ಉಂಟು, ಆಯ್ತಾ? ಎಡಗೈ ನಿಯಮವನ್ನ ಉಪಯೋಗಿಸ್ಬೇಕು ನಾವು. ಎಡಗೈಯನ್ನ ಹೀಗೆ ಹಿಡಿದಾಗ ನೀವು ಆ 3 ಬೆರಳನ್ನ, ನಿಮ್ಗೆ ಗೊತ್ತುಂಟಲ್ಲ ಹೇಗೆ ಹಿಡಿಯುವುದು ಅಂತ, ಟೀಚರ್ ತೋರಿಸಿರ್ತಾರೆ. ಫ್ಲೆಮಿಂಗ್ ಅನ್ನ ಎಡಗೈ ನಿಯಮ ಏನನ್ನ ತೋರಿಸುದು? ಇದು FMC ಅಲ್ವಾ? ಸಿ ಹೀಗೆ ಇರ್ತದೆ. ಹೀಗಿದ್ದಾಗ, ಆಯ್ತಾ, ನನಗೀಗ ತೋರಿಸ್ಲಿಕ್ಕೆ ಆಗುದಿಲ್ಲ, ನೀವೇ ಮಾಡಿಕೊಂಡು ನೋಡಿ. ಜಸ್ಟ್ ಹೇಗೆ ಅಂತ ಹೇಳ್ಬಹುದು ನಾನು. ನೋಡಿ, ಇದು ನಿಮ್ಮ ತೋರ್ಬೆರಳಾದ್ರೆ ಹೀಗೆ, ಮತ್ತೊಂದು ಹೀಗೆ ತೋರಿಸ್ತಾ ಉಂಟು, ಆಯ್ತಾ? ಇದು ತೋರ್ಬೆರಳು, ಇದು ಎರಡನೇ ಬೆರಳು, ಇದು ಮಧ್ಯ ಬೆರಳು. ಇದು ಕರೆಂಟ್ ಹರಿಯುವ ದಿಕ್ಕಲ್ವಾ? ಈ ರೀತಿ ಕರೆಂಟ್ ಹರಿತಾ ಉಂಟಲ್ವಾ? ಹಾಗಾದ್ರೆ ಬಲ ಎಲ್ಲಿ? F ಅಂದ್ರೆ ಎಡಕ್ಕೆ ಅಲ್ವಾ? ಎಡಕ್ಕೆ ಏನಾಗ್ತದೆ? ಎಡಕ್ಕೆ ಈ ರೀತಿ ಇದು ಒಳಗೆ ಹೋಗ್ತದೆ, ಎಡಕ್ಕೆ ಚಲಿಸ್ತದೆ. ಅರ್ಥ ಆಯ್ತಾ? ಎಡಕ್ಕೆ ಚಲಿಸ್ತದೆ ಅಂತ ಹೇಳಿ. ಮತ್ತೆ ಇದು ಯಾವ ನಿಯಮ? ಎಡಗೈ ನಿಯಮವನ್ನ ವಿವರಿಸ್ತದೆ. ನೆಕ್ಸ್ಟ್, ಕೆಳಗೆ ಕೊಟ್ಟಿರುವ ಚಿತ್ರವನ್ನ ಗಮನಿಸಿ. 2 ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರಕ್ಕೆ ಸಂಬಂಧಿಸಿದ ಪ್ರಯೋಗವನ್ನ ವಿವರಿಸಿ. ಈ ಪ್ರಯೋಗದಿಂದ ಯಾವ ತೀರ್ಮಾನಗಳನ್ನ ತೆಗೆದುಕೊಳ್ಳಬಹುದು?
ಹೆಚ್ಚು ಮತ್ತು ಕಡಿಮೆ ಸುರುಳಿಗಳಿರುವ ವಾಹಕ ತಂತಿಯನ್ನು ಅವಾಹಕ ಸಿಲಿಂಡರ್ನ ಕೊಳವೆಗೆ ಸೇರಿಸಿ. ಆಯ್ತಾ? ಒಂದು ತುದಿ ಅಂದ್ರೆ ಒಂದು ವಾಹಕ ತುದಿಯ ಒಂದು ಬದಿಯನ್ನ ಯಾವುದಕ್ಕೆ ನಾವು ವಿದ್ಯುತ್ ಕೋಶ ಮತ್ತೆ ಯಾವುದಕ್ಕೆ ಪ್ಲಗ್ ಕೀ ಅಂತ ಹೇಳಿದ್ರೆ ಸ್ವಿಚ್ಗೆ ಜೋಡಿಸ್ಬೇಕು. ಇಲ್ಲಿ ಇದೆ. ಮತ್ತೆ ಇನ್ನೊಂದು ತುದಿಯನ್ನ ಗ್ಯಾಲ್ವನೋಮೀಟರ್ಗೆ ಸೂಚಿಸಬೇಕು. ನಾವೀಗ ಏನ್ ಮಾಡ್ಬೇಕು, ಒಂದನೇ ಸುರುಳಿಯನ್ನ ಬ್ಯಾಟರಿಗೂ ಹಾಗೂ ಎರಡನೇ ಸುರುಳಿಯನ್ನ ಗ್ಯಾಲ್ವನೋಮೀಟರ್ಗೆ ಅಳವಡಿಸಿ. ಸುರುಳಿ ಒಂದರಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಸುರುಳಿ ಎರಡರಲ್ಲಿನ ಗ್ಯಾಲ್ವನೋಮೀಟರ್ ನಲ್ಲಿ ಕ್ಷಣಿಕ ವಿಚಲನೆಯನ್ನ ಕಾಣ್ತೇವೆ. ಇಲ್ಲಿ ನೀವು ಕರೆಂಟ್ ಆನ್ ಮಾಡಿದಾಗ ಅಂದ್ರೆ ಸ್ವಿಚ್ ಆನ್ ಮಾಡಿದಾಗ ಇಲ್ಲಿ ಏನಾಗ್ತದೆ, ಇಲ್ಲಿ ಇದರಲ್ಲಿ ಏನು ವಿಚಲನೆಗೊಳ್ತದೆ, ಅಂದ್ರೆ ಹೀಗೆ ಮೂವ್ ಆಗ್ತದೆ. ಆಯ್ತಾ? ದಿಕ್ಸೂಚಿ. ಯಾಕೆ ಅಂತ ಹೇಳಿದ್ರೆ ವಿದ್ಯುತ್ ಒಂದರಲ್ಲಿ ವಿದ್ಯುತ್ ಪ್ರವಾಹದ ಬದಲಾವಣೆಯು ಸುರುಳಿ ಎರಡರಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವನ್ನ ಉಂಟು ಮಾಡ್ತದೆ. ಅಂದ್ರೆ ವಿದ್ಯುತ್ ಪ್ರವಾಹ ಕಾಂತೀಯ ಪರಿಣಾಮವನ್ನ ಕೂಡ ಉಂಟು ಮಾಡ್ತದೆ ಅಂತ ಹೇಳಿ ಇದರ ಅರ್ಥ. ವಿದ್ಯುತ್ ಕಾಂತೀಯ ಪರಿಣಾಮವನ್ನ ಉಂಟು ಮಾಡ್ತದೆ ಅಂತ ಹೇಳಿ. ಓಕೆ, ಇದಿಷ್ಟು ಕಳೆದ ವರ್ಷದ ಪ್ರಶ್ನೋತ್ತರಗಳು. ಇವತ್ತು ನೆಕ್ಸ್ಟ್ ಅಂದ್ರೆ ಇಂಪಾರ್ಟೆಂಟ್ ಕೆಲವು ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇದು, ಫ್ಲೇಮಿಂಗನ ಬಲಗೈ ಹೆಬ್ಬೆರಳು ನಿಯಮವನ್ನ ನಿರೂಪಿಸಿ. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಬಲಗೈ ಮುಷ್ಟಿಯಲ್ಲಿ ಹಿಡಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ನೋಡಿ, ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಇತರ ಬೆರಳುಗಳು ವಾಹಕದ ಸುತ್ತಲಿನ ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ. ಇಲ್ಲೊಂದು ನಾನು ಮಿಸ್ಟೇಕ್ ಮಾಡಿದ್ದೇನೆ. ಇದು ಹಾಗಾದ್ರೆ ತೋರು ಬೆರಳಲ್ಲ, ಇದು ಹೆಬ್ಬೆರಳಲ್ಲ, ಹೆಬ್ಬೆರಳಾಗ್ಬೇಕು. ಇದು ಹೆಬ್ಬೆರಳು. ಆಯ್ತಾ? ಇದು ಎರಡನೇ ಬೆರಳನ್ನ ಏನಂತ ಹೇಳ್ತೇವೆ ನಾವು, ತೋರು ಬೆರಳು ಅಂತ ಹೇಳ್ತೇವೆ. ಓಕೆ, ಸೊ ನೋಡಿಕೊಳ್ಳಿ. ಫ್ಲೆಮಿಂಗನ ಬಲಗೈ ನಿಯಮ, ಹೆಬ್ಬೆರಳು ಏನನ್ನ ಸೂಚಿಸ್ತದೆ, ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸ್ತದೆ. ಎರಡನೇ ಬೆರಳು ಯಾವುದನ್ನ ಸೂಚಿಸ್ತದೆ, ಇತರ ಬೆರಳುಗಳು ವಾಹಕದ ಸುತ್ತಲಿನ ಕಾಂತ ಕ್ಷೇತ್ರವನ್ನ ಸೂಚಿಸ್ತದೆ. ಓಕೆ, ಅಂದ್ರೆ ಇದು ಫ್ಲೆಮಿಂಗನ ಬಲಗೈ ನಿಯಮ, ಬಲಗೈ ಹೆಬ್ಬೆರಳು ನಿಯಮ ಅಂತ ಹೇಳಿದ್ರೆ, ನೀವು ಕೈಯನ್ನ ಹೀಗೆ ಮತ್ತೆ ಇದನ್ನ ಹೀಗೆ ಮಡಿಚಿಕೊಳ್ತೀರಲ್ವಾ, ಇದು ಈ ರೀತಿ ಮಾಡ್ತೇವಲ್ವಾ, ಅದನ್ನ ಹೇಳುವಂತಹದ್ದು. ಹೆಬ್ಬೆರಳು ವಾಹಕದ ದಿಕ್ಕನ್ನ ಸೂಚಿಸ್ತದೆ, ಉಳಿದ ಬೆರಳುಗಳನ್ನ ಸೂಚಿಸ್ತದೆ, ಕಾಂತಕ್ಷೇತ್ರದ ದಿಕ್ಕನ್ನ ಸೂಚಿಸ್ತದೆ. ಫ್ಲೆಮಿಂಗನ ಎಡಗೈ ನಿಯಮವನ್ನ ತಿಳಿಸಿರಿ. ಎಡಗೈನ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳುಗಳನ್ನ ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ, ಅಂದ್ರೆ ಒಂದಕ್ಕೊಂದು ಒಂದು ಹೀಗಿದ್ರೆ ಮತ್ತೊಂದು ಹೀಗಿರ್ಬೇಕು, ಮತ್ತೊಂದು ಅದಕ್ಕೆ ಲಂಬವಾಗಿ ಇರ್ಬೇಕು, ಆ ರೀತಿ ಇರ್ಬೇಕು. ಆಯ್ತಾ? ಯಾವ ಕೈಯನ್ನು? ಎಡಗೈಯನ್ನ. ಮತ್ತೆ ಹೆಬ್ಬೆರಳು, ತೋರ್ಬೆರಳು ಏನನ್ನ ಸೂಚಿಸ್ತದೆ ನೋಡಿ, ಲಂಬವಾಗಿರುವಂತೆ ಹಿಡಿದುಕೊಂಡಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ, ಹಾಗೆ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆಯ ದಿಕ್ಕನ್ನ ಅಂದ್ರೆ ಬಲದ ದಿಕ್ಕನ್ನ ಸೂಚಿಸ್ತದೆ. ನೋಡಿ, ತೋಕ ಮ ವಿ ಹೇ ಬ, ತೋ ಕ ಮ ವಿ ಹೇ ಬ. ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ, ಹೆಬ್ಬೆರಳು ಬಲದ ದಿಕ್ಕನ್ನ ಸೂಚಿಸ್ತದೆ. ಆಗಲೇ ನಾನು ಹೇಳಿದಾಗೆ FMC, ಫಾದರ್ ಮದರ್ ಚೈಲ್ಡ್. ಸಾರಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಿದ್ಯುತ್ ಮೋಟಾರ್ನಲ್ಲಿರುವ 2 ಒಡಕು ಉಂಗುರಗಳ ಪಾತ್ರವೇನು? ವಿದ್ಯುತ್ ಮೋಟಾರ್ನಲ್ಲಿ 2 ಒಡಕು ಉಂಗುರಗಳು ದಿಕ್ಪರಿವರ್ತಕವಾಗಿ ಬಳಸಲಾಗುತ್ತದೆ. ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಏನ್ ಮಾಡ್ತದೆ, ಹಿಮ್ಮುಖಗೊಳಿಸ್ತದೆ, ಅಂದ್ರೆ ಉಲ್ಟ ಚಲಿಸುವಂತೆ ಮಾಡ್ತದೆ. ವಿದ್ಯುತ್ ಮಂಡಲಗಳಲ್ಲಿ ಮತ್ತು ಉಪಕರಣಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಯಾವುದಾದರೂ 2 ಸುರಕ್ಷಾ ಕ್ರಮಗಳನ್ನ ತಿಳಿಸಿ. ಒಂದು, ವಿದ್ಯುತ್ ಫ್ಯೂಸ್ ಉಪಯೋಗಿಸುವುದು, ಮತ್ತೊಂದು ಭೂ ಸಂಪರ್ಕ ತಂತಿ ಅಳವಡಿಸುವುದು. ಇದೆರಡೂ ಕೂಡ ಸುರಕ್ಷಾ ಕ್ರಮಗಳು. ಮತ್ತೆ ಸೊಲೆನಾಯ್ಡ್ ಎಂದರೇನು? ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ ಅನ್ನು ದಂಡಕಾಂತಕ್ಕೆ ಹೋಲಿಸಬಹುದೇ? ನಿಮ್ಮ ಉತ್ತರವನ್ನ ಸಮರ್ಥಿಸಿ. ಸೊಲೆನಾಯ್ಡ್ ಅಂತ ಹೇಳಿದ್ರೆ ಆಗಲೇ ಹೇಳಿದ್ದೇವೆ, ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಎನ್ನುವರು. ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ನ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳ ಮಾದರಿಯು ದಂಡಕಾಂತದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರದ ಮಾದರಿಗೆ ಹೋಲುತ್ತದೆ. ಆದ್ದರಿಂದ ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ ಅನ್ನ ದಂಡಕಾಂತಕ್ಕೆ ಏನ್ ಮಾಡಬಹುದು, ನಾವು ಹೋಲಿಸಬಹುದು.
ಆಯ್ತಾ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ, ವಿದ್ಯುತ್ ಮೋಟಾರ್ನ ಶಕ್ತಿಯನ್ನ ಹೆಚ್ಚಿಸಲು ವಾಣಿಜ್ಯ ಮೋಟಾರ್ಗಳಲ್ಲಿ ಯಾವ ಬದಲಾವಣೆ ಮಾಡಲಾಗುತ್ತದೆ? ಮೋಟಾರ್ನ ಶಕ್ತಿಯನ್ನ ಹೆಚ್ಚಿಸಲು ಸ್ಥಿರವಾದ ಕಾಂತ ಸ್ಥಳದಲ್ಲಿ ವಿದ್ಯುತ್ ಕಾಂತವನ್ನ ಬಳಸಲಾಗುತ್ತದೆ. ವಿದ್ಯುತ್ ಕಾಂತವನ್ನು ಉಪಯೋಗಿಸ್ತಾರೆ. ವಿದ್ಯುತ್ ಕಾಂತ ಅಂತ ಹೇಳಿದ್ರೆ ಕರೆಂಟ್ ಹಾಯ್ದಾಗ ಆ ವಸ್ತು ವಿದ್ಯುತ್ ಕಾಂತದ ರೀತಿಯಾಗಿ ಏನ್ ಮಾಡ್ತದೆ, ಕಾರ್ಯವನ್ನ ನಿರ್ವಹಿಸುತ್ತೆ. ಮತ್ತೆ ಸುರುಳಿಯ ವಿದ್ಯುತ್ ವಾಹಕ ಸುರುಳಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಸುತ್ತುಗಳನ್ನ ಹೊಂದಿರುವ ತಂತಿಗಳನ್ನ ಬಳಸ್ತಾರೆ. ಹಾಗೆಯೇ ಮೆದು ಕಬ್ಬಿಣಕ್ಕೆ ಸುತ್ತಲಾಗುತ್ತದೆ. ಅದನ್ನು ಯಾವುದಕ್ಕೆ ಸುತ್ತಲಾಗುತ್ತದೆ? ಮೆದು ಕಬ್ಬಿಣಕ್ಕೆ ಸುತ್ತಲಾಗ್ತದೆ. ಯಾಕೆ ಮೆದು ಕಬ್ಬಿಣಕ್ಕೆ ಸುತ್ತಲಾಗ್ತದೆ? ಯಾಕೆ ಹೇಳಿದ್ರೆ ಕಬ್ಬಿಣ ಒಂದು ಕಾಂತೀಯ ವಸ್ತು, ಅದರಲ್ಲಿ ಕಾಂತ ಏನಾಗ್ತದೆ, ಹರಿತಾ ಇರ್ತದೆ, ಸುಲಭವಾಗಿ ಹರಿಯುವ ಕಾರಣಕ್ಕಾಗಿ ಅದನ್ನ ಮೆದು ಕಬ್ಬಿಣವನ್ನ ಉಪಯೋಗಿಸ್ತಾರೆ. 7ನೇ ಪ್ರಶ್ನೆ ನೋಡಿ, ವಿದ್ಯುತ್ ಶಕ್ತಿಯನ್ನ ದೂರದ ಸ್ಥಳಕ್ಕೆ ಸಾಗಿಸಲು ಯಾವ ವಿಧದ ವಿದ್ಯುತ್ ಪ್ರವಾಹ ಸೂಕ್ತ? ಕಾರಣ ತಿಳಿಸಿ. ದೂರ ಸ್ಥಳಕ್ಕೆ ಸಾಗಿಸ್ಬೇಕಾದ್ರೆ ಏನನ್ನ ಉಪಯೋಗಿಸ್ತಾರೆ? ಪರ್ಯಾಯ ವಿದ್ಯುತ್ ಪ್ರವಾಹವನ್ನ ಉಪಯೋಗಿಸ್ತಾರೆ. ನಾವಾಗಲೇ ತಿಳಿದಿದ್ದೇವೆ. ಯಾಕೆ ಹೇಳಿದ್ರೆ ಪರ್ಯಾಯ ವಿದ್ಯುತ್ ಪ್ರವಾಹದಲ್ಲಿ ವಿದ್ಯುತ್ ನಷ್ಟವು ನೇರ ವಿದ್ಯುತ್ ಪ್ರವಾಹಕ್ಕಿಂತ ಕಡಿಮೆಯಾಗಿರ್ತದೆ. ವಿದ್ಯುತ್ ನಷ್ಟ ಏನಾಗಿರ್ತದೆ? ತುಂಬಾ ಕಡಿಮೆ. ಯಾವುದರಿಂದ? ನೇರ ವಿದ್ಯುತ್ ಪ್ರವಾಹದಿಂದ ತುಂಬಾ ಕಡಿಮೆ ಆಗಿರುವ ಕಾರಣಕ್ಕೆ ನಾವು ಯಾವ್ದನ್ನ? ಪರ್ಯಾಯ ವಿದ್ಯುತ್ ಪ್ರವಾಹವನ್ನು ಉಪಯೋಗಿಸ್ತೇವೆ. 8ನೇ ಪ್ರಶ್ನೆ ನೋಡಿ. 8ನೇ ಪ್ರಶ್ನೆ, ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ನೇರ ವಾಹಕದ ಸುತ್ತ ಇರುವ ಕಾಂತಕ್ಷೇತ್ರಕ್ಕೆ ಅನ್ವಯಿಸಿ ಈ ಕೆಳಗಿನವುಗಳನ್ನ ವಿವರಿಸಿ. ಕಾಂತಕ್ಷೇತ್ರದ ವಿನ್ಯಾಸ ಗುರುತಿಸುವುದು, ಕಾಂತಕ್ಷೇತ್ರದ ತೀವ್ರತೆಯನ್ನ ಹೆಚ್ಚಿಸುವುದು, ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಿಸುವುದು. ಒಂದು ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ನೇರ ವಾಹಕದ ಸುತ್ತ ಇರುವ ಕಾಂತಕ್ಷೇತ್ರಕ್ಕೆ ಅನ್ವಯಿಸಿ. ನೋಡಿ, ಕಾಂತಕ್ಷೇತ್ರದ ವಿನ್ಯಾಸ ಗುರುತಿಸುವುದು. ಹೇಗೆ ವಿನ್ಯಾಸ ಗುರುತಿಸಬಹುದು? ಚಿತ್ರದಲ್ಲಿ ತೋರಿಸುವಂತ ಉಪಕರಣಗಳನ್ನ ಅಳವಡಿಸಿ. ಇದನ್ನ ನೀವು ಚಿತ್ರ ಮಾಡಬೇಕಾಗ್ತದೆ. ಹೀಗೆ ಕೇಳಿದಾಗ ಅಳವಡಿಸಿ ಕಾರ್ಡ್ ಬೋರ್ಡ್ ಮೇಲೆ ಕಬ್ಬಿಣದ ರಜೆಗಳನ್ನ ಹರಡಬೇಕು. ಕಬ್ಬಿಣದ ಸಣ್ಣ ಸಣ್ಣ ಚೂರುಗಳನ್ನ ಹರಡಬೇಕು. ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಕಬ್ಬಿಣದ ರಜೆಗಳು ಏಕಕೇಂದ್ರೀಯ ವೃತ್ತ ಮಾದರಿಯಲ್ಲಿ ಜೋಡಣೆ ಆಗ್ತದೆ. ಅಂದ್ರೆ ಈ ರೀತಿ ಇದ್ರೆ ಹೀಗೆ ಸುತ್ತಲೂ ಈ ರೀತಿ ಬರ್ತದೆ ಅಲ್ವಾ? ಓಕೆ, ಈ ರೀತಿ ಬರ್ತದೆ. 2ನೇದು, ಕಾಂತಕ್ಷೇತ್ರದ ತೀವ್ರತೆಯನ್ನ ಹೆಚ್ಚಿಸುವುದು. ಹೇಗೆ ಹೆಚ್ಚಿಸಬಹುದು? ಹೆಚ್ಚು ಪ್ರಮಾಣದಲ್ಲಿ ಕರೆಂಟ್ ಅನ್ನ ಹರಿಯಲು ಬಿಡುವುದು. ಸೊ ಹಾಗಾಗಿ ಏನಾಗ್ತದೆ? ಕಾಂತಕ್ಷೇತ್ರದ ಪ್ರಮಾಣ ಹೆಚ್ಚುತ್ತದೆ. ಮತ್ತೆ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಹೇಗೆ ಬದಲಿಸಬಹುದು? ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಿಸಿದಾಗ ಕಾಂತಕ್ಷೇತ್ರದ ದಿಕ್ಕು ಕೂಡ ಬದಲಾಗ್ತದೆ. ಒಂದು ವೇಳೆ ಕರೆಂಟ್ ಹೀಗೆ ಹೋಗ್ತಿದ್ದು ನೋಡಿ ಮೇಲೆ ಹೋಗ್ತಿದ್ದು ವಿದ್ಯುತ್ ಪ್ರವಾಹ ಈ ರೀತಿ ಇದ್ರೆ ಈಗ ಹೀಗೆ ಹೋದಾಗ ಏನಾಗ್ತದೆ? ಕ್ಲಾಕ್ ವೈಸ್ ಅಲ್ಲಿ ತಿರುಗ್ಲಿಕ್ಕೆ ಶುರು ಮಾಡ್ತದೆ. ಅಂದ್ರೆ ಈ ರೀತಿ ಸುತ್ತುತ್ತಾ ಇರ್ತದೆ ಕರೆಂಟ್. ಓಕೆ, ಇದಿಷ್ಟು ಆ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಚಿತ್ರವನ್ನ ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ಏನ್ ಕೇಳಿದ್ದಾರೆ? ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದಾರೆ. ಏನಂತ ಒಂದು ಚಿತ್ರ ಕೊಟ್ಟಿದ್ದಾರೆ ನೋಡಿ. ಸುರುಳಿ 2ಕ್ಕೆ ಅಳವಡಿಸಿರುವ ಬಲ್ಬ್ ಯಾವಾಗ ಬೆಳಗುತ್ತದೆ? ಕಾರಣ ತಿಳಿಸಿ. ಈ ವಿದ್ಯಮಾನವನ್ನ ಹೆಸರಿಸಿ. ಸುರುಳಿ 2ರಲ್ಲಿ ಯಾವಾಗ ವಿದ್ಯುತ್ ಹರಿತದೆ, ವಿದ್ಯುತ್ ಬಲ್ಬ್ ಬೆಳಗ್ತದೆ? ಯಾವಾಗ ಅಂತ ಹೇಳಿದ್ರೆ ಸುರುಳಿ 1ರಲ್ಲಿ ವಿದ್ಯುತ್ ಪ್ರವಹಿಸಿದಾಗ 2ರಲ್ಲಿ ಏನಾಗ್ತದೆ? 2ರಲ್ಲಿ ವಿದ್ಯುತ್ ಬಲ್ಬ್ ಬೆಳಗ್ತದೆ. ಕಾರಣ ಸುರುಳಿ 1ರಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಅದಕ್ಕೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರದಲ್ಲಿ ಬದಲಾವಣೆಯಾಗುತ್ತದೆ. ಇದರಿಂದಾಗಿ ಸುರುಳಿ 2ರಲ್ಲಿ ಸುತ್ತಲಿನ ಕಾಂತೀಯ ಬಲರೇಖೆಗಳಲ್ಲಿ ಬದಲಾವಣೆಯಾಗುವ ಕಾರಣ ಈ ಬದಲಾವಣೆಯಿಂದ ಅದರಲ್ಲಿನ ವಿದ್ಯುತ್ ಪ್ರವಾಹ ಪ್ರೇರೇಪಿಸಲ್ಪಡುತ್ತದೆ. ಏನಾಗ್ತದೆ? ಇಲ್ಲಿ ಕರೆಂಟ್ ಹರಿವಾಗ ಇದರ ಸುತ್ತಲೂ ಕಾಂತೀಯ ಬಲರೇಖೆಗಳು ಉಂಟಾಗ್ತದೆ. ಇದು ಇದರಲ್ಲಿ ಏನಾಗ್ತದೆ? ವಿದ್ಯುತ್ ಅನ್ನ ಪ್ರವಹಿಸುವಂತೆ ಮಾಡ್ತದೆ. ಓಕೆ, ಸೊ ಅದು 10ನೇ ಪ್ರಶ್ನೆಗೆ ಹೋಗೋಣ. ಅದು 9ನೇ ಪ್ರಶ್ನೆ. ಈಗ 10ನೇ ಪ್ರಶ್ನೆಗೆ ಹೋಗೋಣ. ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ ಅಳವಡಿಸಿರುವ ವಿದ್ಯುತ್ ಉಪಕರಣಗಳನ್ನ ಬಳಸುವಾಗ ಕೈಗೊಳ್ಳಬೇಕಾದ 4 ಎಚ್ಚರಿಕೆ ಕ್ರಮಗಳನ್ನು ತಿಳಿಸಿ. ವಿದ್ಯುತ್ ಉಪಕರಣದ ಸಾಮರ್ಥ್ಯ ಮನೆಯ ಮಂಡಲದ ರೇಟಿಂಗಿಗೆ ಹೊಂದಿಕೊಂಡಿರುವಂತಹ ಇರಬೇಕು. ಅಂದ್ರೆ ಹೆಚ್ಚು ಕರೆಂಟ್ ಜನರೇಟ್ ಮಾಡುವಂತಹ ಯಾವುದೇ ಉಪಕರಣಗಳನ್ನ ಬಳಸಬಾರದು. ಮಂಡಲಕ್ಕೆ ಭೂ ಸಂಪರ್ಕ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಅರ್ತ್ ವೈರ್ ಇರಬೇಕು. ಪ್ರತಿಯೊಂದು ಉಪಕರಣಕ್ಕೂ ಸಮಾನ ವಿಭವಾಂತರವನ್ನ ಹೊಂದಿರಲು ಅವುಗಳನ್ನ ಪರಸ್ಪರ ಸಮಾಂತರವಾಗಿ ಜೋಡಿಸಲ್ಪಡುತ್ತದೆ. ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡಿನಿಂದ ಉಂಟಾಗುವ ಹಾನಿಯಿಂದ ತಪ್ಪಿಸಲು ಸೂಕ್ತ ರೇಟಿಂಗ್ ಇರುವ ಫ್ಯೂಸ್ ಅನ್ನ ಉಪಯೋಗಿಸಬೇಕು. ಅದಕ್ಕೆ
ಅದರದೇ ಅಂತ ರೇಟಿಂಗ್ ನ ಫ್ಯೂಸ್ ಅಂತ ಸಿಗ್ತದೆ, ಬೇರೆ ಬೇರೆ ರೇಟಿಂಗ್ ನ ಫ್ಯೂಸ್ ಸಿಗ್ತದೆ, ಅದನ್ನು ಉಪಯೋಗಿಸಬೇಕು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಏನ್ ಮಾಡಬಾರ್ದು, ಜೋಡಿಸಬಾರ್ದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 11ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವ ನೇರ ವಾಹಕ ತಂತಿಯ ಹತ್ತಿರ ನೀವು ಕಾಂತ ಸೂಜಿಯನ್ನ ಇಟ್ಟಿರುವಿರಿ ಎಂದು ಭಾವಿಸಿ. ಈ ಕೆಳಗಿನ ಸಂದರ್ಭಗಳಲ್ಲಿ ಸೂಜಿಯಲ್ಲಾದ ಬದಲಾವಣೆ ಏನು? ಸೂಜಿಯಲ್ಲಾದ ಬದಲಾವಣೆ ಏನು ತಿಳಿಸಿ. ತಂತಿಯಲ್ಲಿ ವಿದ್ಯುತ್ ಪ್ರವಾಹದ ಪರಿಮಾಣವನ್ನ ಹೆಚ್ಚಿಸಿದಾಗ ಏನಾಗ್ತದೆ? ಗರಿಷ್ಠ ಪಲ್ಲಟನೆ ಅಂದರೆ ಗರಿಷ್ಠ ವಿಚಲನೆ ಉಂಟಾಗ್ತದೆ. ಕರೆಂಟ್ ಹೆಚ್ಚಾದಾಗ ಹೆಚ್ಚು ವಿಚಲನೆ ಆಗ್ತದೆ. ವಿದ್ಯುತ್ ಪ್ರವಾಹದ ದಿಕ್ಕು ಬದಲಿಸಿದಾಗ ವಿಚಲನೆಯ ದಿಕ್ಕು ಕೂಡ ಏನಾಗ್ತದೆ? ಬದಲಾಗ್ತದೆ. ಸೂಜಿಯನ್ನು ತಂತಿಯಿಂದ ದೂರಕ್ಕೆ ಒಯ್ದಾಗ ಕಾಂತ ಸೂಜಿಯ ವಿಚಲನೆಯು ಕನಿಷ್ಠವಾಗ್ತದೆ. ಅಲ್ಲಿ ಏನಾಗ್ತದೆ? ವಿಚಲನೆ ತುಂಬಾ ಕಡಿಮೆ ಇರ್ತದೆ. ಓಕೆ, ನೆಕ್ಸ್ಟ್ 12ನೇ ಪ್ರಶ್ನೆಗೆ ಹೋಗೋಣ. ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ ನ ಸುತ್ತಲೂ ಉಂಟಾಗುವ ಕಾಂತ ಕ್ಷೇತ್ರವು ಅವಲಂಬಿಸಿರುವ ಅಂಶಗಳನ್ನ ತಿಳಿಸಿ. ಒಂದು, ಅದು ಅವಲಂಬಿಸಿರುವ ಯಾವ್ದೆಲ್ಲ ಕೆಲಸ ಅಂತ ಹೇಳಿದ್ರೆ, ಅಂದ್ರೆ ವಿಷಯಗಳು ಅಂತ ಹೇಳಿದ್ರೆ, ಒಂದು ಕಾಂತ ಸುತ್ತುಗಳ ಅಂದ್ರೆ ಸುರುಳಿಯ ಸುತ್ತುಗಳ ಸಂಖ್ಯೆ. ಸುರುಳಿ ಹೆಚ್ಚಿದಂತೆ, ಸುರುಳಿಯ ಸುತ್ತುಗಳು ಹೆಚ್ಚಿದಂತೆ ಅಲ್ಲಿ ಉಂಟಾಗುವ ಕಾಂತ ಕ್ಷೇತ್ರದ ಪ್ರಮಾಣ ಕೂಡ ಹೆಚ್ಚಿರ್ತದೆ. ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹದ ಪ್ರಮಾಣ ಹೆಚ್ಚಾದಂತೆ ಕಾಂತ ಕ್ಷೇತ್ರದ ಪ್ರಮಾಣ ಕೂಡ ಹೆಚ್ಚಾಗ್ತದೆ, ಕಡಿಮೆ ಆದಂತೆ ಕಾಂತ ಕ್ಷೇತ್ರದ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ವಿದ್ಯುತ್ ಸುರುಳಿಯ ವ್ಯಾಸ ಅಂತ ಹೇಳಿದ್ರೆ ಎಷ್ಟು ಅಂದ್ರೆ ಇಷ್ಟು ದೊಡ್ಡದಾಗಿ ಉಂಟಾ ಸಣ್ಣದಾಗಿ ಉಂಟಾ ಅಂತ ಹೇಳಿ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಮತ್ತೆ ಅದರ ಒಳಭಾಗದಲ್ಲಿ ಇಟ್ಟಿರುವ ವಸ್ತು ಯಾವುದು? ಕಬ್ಬಿಣದ ವಸ್ತು ಇಟ್ಟಿದ್ದೀರಾ ಅಥವಾ ತಾಮ್ರದ ವಸ್ತು ಇಟ್ಟಿದ್ದೀರಾ ಅಥವಾ ಒಂದು ಪ್ಲಾಸ್ಟಿಕ್ ಇಟ್ಟಿದ್ದೀರಾ, ಅದನ್ನ ಕೂಡ ಅದೇನಾಗ್ತದೆ? ಅವಲಂಬಿಸಿರ್ತದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 13ನೇ ಪ್ರಶ್ನೆ, ವಿದ್ಯುತ್ ಕಾಂತ ಎಂದರೇನು? ವಿದ್ಯುತ್ ಕಾಂತದ ಕಾಂತೀಯ ಬಲವನ್ನ ಹೇಗೆ ಹೆಚ್ಚಿಸಬಹುದು? ದೈನಂದಿನ ಜೀವನದಲ್ಲಿ ಇದರ 2 ಅನ್ವಯಗಳನ್ನ ತಿಳಿಸಿ. ವಿದ್ಯುತ್ ಕಾಂತ ಎಂದರೆ ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ ನ ಒಳಗೆ ಇರಿಸಲಾಗುವ ವಸ್ತು ಕಾಂತದಂತೆ ವರ್ತಿಸುತ್ತದೆ. ಇದನ್ನು ವಿದ್ಯುತ್ ಕಾಂತ ಎನ್ನುವರು. ಸೊಲೆನಾಯ್ಡ್ ನ ಸುತ್ತುಗಳ ಸಂಖ್ಯೆಯನ್ನ ಹೆಚ್ಚಿಸುವುದು ಮತ್ತು ವಿದ್ಯುತ್ ಪ್ರವಾಹದ ಪ್ರಮಾಣವನ್ನ ಹೆಚ್ಚಿಸುವುದರಿಂದ ಅದರ ಕಾಂತೀಯ ಬಲರೇಖೆಗಳನ್ನ ಏನ್ ಮಾಡಬಹುದು? ಹೆಚ್ಚಿಸಬಹುದು. ಇದನ್ನ ವಿದ್ಯುತ್ ಮೋಟಾರ್, ವಿದ್ಯುತ್ ಜನಕ, ವಿದ್ಯುತ್ ಗಂಟೆ, ಧ್ವನಿವರ್ಧಕ ಮುಂತಾದ ಸಾಧನಗಳಲ್ಲಿ ಏನ್ ಮಾಡ್ತಾನೆ? ಬಳಸ್ತಾರೆ. ನೋಡಿ ನೆಕ್ಸ್ಟ್ ಪ್ರಶ್ನೆ ನೋಡಿ. 14ನೇ ಪ್ರಶ್ನೆ, ಪಿ ಮತ್ತು ಕ್ಯೂ ವಾಹಕಗಳ ಸುರುಳಿಯನ್ನ ಪರಸ್ಪರ ಹತ್ತಿರವಿರುವಂತೆ ಅವಾಹಕ ಕೊಳವೆಗೆ ಅಳವಡಿಸಲಾಗಿದೆ. ಅಂದ್ರೆ ಒಂದು ಕೊಳವೆ ಇದೆ, ಕೊಳವೆಗೆ ಒಂದು ಪಿ ಸುರುಳಿ ಇದೆ, ಕ್ಯೂ ಸುರುಳಿ ಇದೆ, ಆಯ್ತಾ? ಮತ್ತು ಕ್ಯೂ ಸುರುಳಿಯಲ್ಲಿ ಗ್ಯಾಲ್ವನೋಮೀಟರ್ಗೆ ಸಂಪರ್ಕಿಸಿದೆ. ಇದನ್ನ ಯಾವುದಕ್ಕೆ ಸಂಪರ್ಕಿಸಿದ್ದು? ಗ್ಯಾಲ್ವನೋಮೀಟರ್ಗೆ ಸಂಪರ್ಕಿಸಿದೆ. ಈ ಸಂದರ್ಭಗಳಲ್ಲಿ ನಿಮ್ಮ ವೀಕ್ಷಣೆಯನ್ನ ತಿಳಿಸಿ. ಏನಾಗ್ತದೆ? ಪಿ ಸುರುಳಿಯಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಇದನ್ನ ನಾನೊಂದು ವಿದ್ಯುತ್ ಕೋಶಕ್ಕೆ ಇದ್ ಮಾಡ್ತೇನೆ. ಇಲ್ಲಿ ವಿದ್ಯುತ್ ಹರಿದಾಗ ಇಲ್ಲಿ ಏನಾಗ್ತದೆ? ವಿಚಲನೆ ಉಂಟಾಗ್ತದೆ. ಯಾವುದ್ರಲ್ಲಿ ವಿಚಲನೆ ಉಂಟಾಗ್ತದೆ? ಕ್ಯೂ ಸುರುಳಿಯಲ್ಲಿ ಗ್ಯಾಲ್ವನೋಮೀಟರ್ ನ ಕಾಂತ ಸೂಜಿಯಲ್ಲಿ ವಿಚಲನೆ ಉಂಟಾಗ್ತದೆ. 2ನೇ ಪ್ರಶ್ನೆ ನೋಡಿ. ಪಿ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹದ ಪ್ರಮಾಣವನ್ನ ಹೆಚ್ಚಿಸಿದಾಗ ಅಲ್ಲಿ ಗರಿಷ್ಠ ಪಲ್ಲಟನೆ ಅಥವಾ ವಿಚಲನೆ ಉಂಟಾಗ್ತದೆ. ಎಲ್ಲಿ? ಕ್ಯೂ ಅಲ್ಲಿ. ಇದು ಪಿ, ಇದು ಕ್ಯೂ. ಮತ್ತೆ ನೋಡಿ 3ನೇ ಪ್ರಶ್ನೆ ನೋಡಿ. ಕ್ಯೂ ಸುರುಳಿಯಲ್ಲಿನ ಈ ಬದಲಾವಣೆಗೆ ಕಾರಣ ತಿಳಿಸಿ. ಯಾಕೆ ಅಂತ ಹೇಳಿದ್ರೆ ಪ್ರೇರಿತ ವಿದ್ಯುತ್ ಉಂಟಾಗ್ತದೆ. ಅಂದ್ರೆ ಕ್ಯೂ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹ ಪ್ರೇರೇಪಿಸಲ್ಪಡುತ್ತದೆ ಮತ್ತು ವಿದ್ಯುತ್ ಪ್ರೇರಣೆ, ಇದಕ್ಕೆ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಹೇಳ್ತಾರೆ. ಓಕೆ, ಅದು ಮುಗಿಯಿತು. ನೆಕ್ಸ್ಟ್ 15, 16, 17 ಕೊನೆಯ 3 ಪ್ರಶ್ನೆಗಳೇ, ಅದನ್ನೊಂದು ಮುಗಿಸಿ ಮತ್ತೆ ಸೈನ್ ಆಫ್ ಮಾಡೋಣ. 15ನೇ ಪ್ರಶ್ನೆ, ಭಾರತದಲ್ಲಿ ಉತ್ಪಾದಿಸುವ ಪರ್ಯಾಯ ವಿದ್ಯುತ್ ಪ್ರವಾಹದ ಆವೃತ್ತಿ 50 ಹರ್ಟ್ಸ್. ಇದರ ಅರ್ಥವೇನು? ಪ್ರತಿ ವಿದ್ಯುತ್ ಪ್ರವಾಹವು ಪ್ರತಿ ಸೆಕೆಂಡ್ಗೆ 100 ಬಾರಿ ತನ್ನ ದಿಕ್ಕನ್ನ ಬದಲಾಯಿಸ್ತದೆ. ಅಂದರೆ 1 ಸೆಕೆಂಡಿಗೆ 1/100 ಸಲ, ಅಂದ್ರೆ 1 ಸೆಕೆಂಡ್ಗೆ 100 ಬಾರಿ ಏನ್ ಮಾಡ್ತದೆ? ಭಾರತದಲ್ಲಿ ಕರೆಂಟ್ ಹರಿಯುವಾಗ ಅದರ ದಿಕ್ಕನ್ನ ಏನ್ ಮಾಡ್ತದೆ? ಬದಲಿಸ್ತದೆ ಅನ್ನೋದು ಅದರ ಅರ್ಥ ಆಗಿದೆ. ವಿದ್ಯುತ್ ಫ್ಯೂಸ್ ನಲ್ಲಿ ಬಳಸುವ ತಂತಿಯು ನಿಗದಿತ ರೇಟಿಂಗ್ ಹೊಂದಿರಬೇಕು. ಕಾರಣ ತಿಳಿಸಿ. ಹೆಚ್ಚಿನ ರೇಟಿಂಗ್ ಇರುವ ತಂತಿಯನ್ನ ಬಳಸಿದರೆ ಮಂಡಲದಲ್ಲಿ ಹೆಚ್ಚು ವಿದ್ಯುತ್ ಪ್ರವಹಿಸಿದಾಗ ಕೂಡ ಅದು ಏನಾಗುವುದಿಲ್ಲ? ಕರಗುವುದಿಲ್ಲ. ಯಾವುದು? ವಿದ್ಯುತ್ನ ಅದು ಫ್ಯೂಸ್ ನಲ್ಲಿರುವ ವೈರ್ ಅಂದ್ರೆ ತಂತಿ. ಹಾಗಾಗಿ ಏನಾಗ್ತದೆ? ವಿದ್ಯುತ್ ಉಪಕರಣ ಹಾಳಾಗಬಹುದು. ಕಡಿಮೆ ರೇಟಿಂಗ್ ಇರುವ ತಂತಿ ಬಳಸಿದರೆ ವಿದ್ಯುತ್ ಪ್ರವಾಹದಲ್ಲಿನ ಅಲ್ಪ ಬದಲಾವಣೆಯು ಅದನ್ನ ಕರಗುವಂತೆ ಮಾಡ್ತದೆ. ಇದರಿಂದ ಪದೇ ಪದೇ ಫ್ಯೂಸ್ ಏನಾಗಬೇಕು? ನೀವು ಬದಲಾಯಿಸ್ತಾ ಇರಬೇಕು.
ಹೆಚ್ಚು ಮಾಡಿದ್ರೆ, ಹೆಚ್ಚು ಕರೆಂಟ್ ಬಂದ್ರೆ ಇದು ಫ್ಯೂಸ್ ನ ವೈರ್ ಹಾಳಾಗುವುದಿಲ್ಲ, ಆದ್ರೆ ಏನಾಗ್ತದೆ ಮನೆಯಲ್ಲಿರುವ ವಸ್ತುಗಳು ಹಾಳಾಗ್ತದೆ. ಆದ್ರೆ ಕಡಿಮೆ ಇದ್ ಮಾಡಿದ್ರೆ ಏನಾಗ್ತದೆ, ಕಡಿಮೆದು ಫ್ಯೂಸ್ ಅನ್ನ ನಾವು ಬಳಸಿದ್ರೆ ಅದು ಫ್ಯೂಸ್ ನ ವೈರ್ ಹಾಳಾಗ್ತಾ ಇರ್ತದೆ. ಆಗ ನಾವು ಗಡಿಗಡಿಗೆ ಏನ್ ಮಾಡ್ಬೇಕು, ಫ್ಯೂಸ್ ಅನ್ನ ಬದಲಾಯಿಸ್ತಾ ಇರ್ಬೇಕಾಗ್ತದೆ. ಕೊನೆಯ ಪ್ರಶ್ನೆ, ಗ್ರಹ ವೈರಿಂಗ್ ನಲ್ಲಿ ಬಳಸುವ ಕೆಂಪು ಮತ್ತು ಕಪ್ಪು ಬಣ್ಣದ ತಂತಿಯ ವಿಧಗಳನ್ನು ತಿಳಿಸಿ. ಈ ತಂತಿಗಳ ತುದಿಗಳ ನಡುವಿನ ವಿಭವಾಂತರ ಎಷ್ಟು? ಕೆಂಪು ಬಣ್ಣವು ಸಜೀವ ತಂತಿ ಆಗಿದೆ, ಕಪ್ಪು ಬಣ್ಣವು ತಟಸ್ಥ ತಂತಿ ಆಗಿದೆ. ಇದರೊಟ್ಟಿಗೆ ಇನ್ನೊಂದು ಬಣ್ಣದ ವೈರ್ ಇದೆ, ಅದು ಯಾವುದು? ಹಸಿರು ಅಲ್ವಾ? ಹಸಿರು ಭೂ ಸಂಪರ್ಕ ತಂತಿ. ಹಸಿರು ಅಂತ ಹೇಳಿದ್ರೆ ಭೂ ಸಂಪರ್ಕ ತಂತಿ ಆಯ್ತಾ. 3 ವೈರ್ ಇರ್ತದೆ ಹೆಚ್ಚಾಗಿ, ಕೆಂಪು, ಕಪ್ಪು, ಹಸಿರು. ಕೆಂಪು ಅಂತ ಹೇಳಿದ್ರೆ ಸಜೀವ ತಂತಿ, ಕೆಂಪು ಅಂತ ಹೇಳಿದ್ರೆ ರಕ್ತ ಸಜೀವ ಅಲ್ವಾ, ಆ ರೀತಿ ನೆನಪಿಟ್ಕೊಳ್ಳಿ. ಕಪ್ಪು ಅಂತ ಹೇಳಿದ್ರೆ ತಟಸ್ಥ ತಂತಿ, ಹಾಗೆ ಹಸಿರು ಅಂತ ಹೇಳಿದ್ರೆ ಭೂ ಸಂಪರ್ಕ ತಂತಿ. ಇದರೆರಡರ ನಡುವಿನ ವಿಭವಾಂತರ ಎಷ್ಟು? 220 ವೋಲ್ಟ್. 220 ವೋಲ್ಟ್. ಹಾಗಾಗಿ ಇವಿಷ್ಟು ಈ ಪಾಠದ ಪ್ರಶ್ನೋತ್ತರಗಳು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಹೇಳಿ. ಆಲ್ ದ ಬೆಸ್ಟ್ ಮಕ್ಕಳೇ, ಚಂದ ಮಾಡಿ ಬರೀರಿ, ಪ್ರಶ್ನೆಯನ್ನ ಸರಿಯಾಗಿ ಓದಿಕೊಳ್ಳಿ. ಸೈನ್ಸ್ ನಲ್ಲಿ ಆಗುವ ಮುಖ್ಯ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಪ್ರಶ್ನೆಯನ್ನ ಆದಷ್ಟು ತಿರುಚಿ ಕೇಳ್ತಾರೆ. ಉತ್ತರ ಒಂದೇ ಆಗಿರ್ತದೆ, ಆದ್ರೆ ನಮ್ಗೆ ಪ್ರಶ್ನೆ ಅರ್ಥ ಆಗದ ಕಾರಣ ನಮ್ಗೆ ಬರೀಲಿಕ್ಕೆ ಆಗುದಿಲ್ಲ. ಸೊ ಹಾಗಾಗಿ ಆ ರೀತಿ ಚಿಂತೆ ಮಾಡಬೇಡಿ. ನಿಮ್ಗೆ ಏನು ಗೊತ್ತಿದೆ ಅದನ್ನ ಬರೀರಿ. ಎಲ್ಲಾ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಅಟೆಂಪ್ಟ್ ಮಾಡಿ, ಎಲ್ಲವನ್ನ ಅಟೆಂಪ್ಟ್ ಮಾಡಿ. ಹಾಗೆ ಎಲ್ಲಾ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಬರೀರಿ. ಹೆಚ್ಚು ಮಾರ್ಕ್ ತನ್ನಿ ಅಂತ ಹೇಳಿ ಆಶಿಸ್ತಾ, ಆಲ್ ದ ವೆರಿ ಬೆಸ್ಟ್. ಎಲ್ಲರಿಗೆ ಕೂಡ ಒಳ್ಳೆ ಮಾರ್ಕ್ ಬರಲಿ, ಸೈನ್ಸ್ ಮತ್ತು ಮ್ಯಾಥ್ಸ್ ಅಲ್ಲಿ ಮತ್ತು ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಕೂಡ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.